ನಮಸ್ಕಾರ ಮತ್ತು ದ ಮಾಡರ್ನ್ ಪೇರೆಂಟ್ ಕಾರ್ಯಕ್ರಮಕ್ಕೆ ವೆಲ್ಕಮ್. ಇದು ನಿಮ್ಮ ಫೇವ್ರೆಟ್ ಪೇರೆಂಟಿಂಗ್ ಪಾಡ್ಕಾಸ್ಟ್. ನಾನು ನಿಮ್ಮ ಹೋಸ್ಟ್ ಸಹನಾ. ಫ್ರೆಂಡ್ಸ್, ಎಕ್ಸಾಮ್ ಸೀಸನ್ ಮುಗಿತು. ಈಗ ರಿಸಲ್ಟ್ಸ್ ಟೈಮ್ ಬಂತು. ನನಗೊತ್ತು, ನಿಮ್ಮ ಮನೆಯಲ್ಲೂ ಸೇಮ್ ಸಿಚುವೇಶನ್ ಇರ್ಬೋದು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ನನ್ನ ಮಗನಿಗೆ 98%, ನನ್ನ ಮಗಳು ಟಾಪರ್ ಅಂತ ಪೋಸ್ಟ್ಗಳು. ವಾಟ್ಸಾಪ್ ಗ್ರೂಪ್ಸಲ್ಲಿ ರಿಲೇಟಿವ್ಸ್ ಕಾಲ್ ಮಾಡಿದಾಗ ಕೇಳೋದು ಒಂದೇ ಪ್ರಶ್ನೆ: ನಿಮ್ಮ ಮಗನಿಗೆ ಎಷ್ಟು ಬಂತು? ನಿಮ್ಮ ಮಗಳಿಗೆ ಎಷ್ಟು ಪರ್ಸೆಂಟೇಜ್? ಅಯ್ಯೋ, ಈ ಪ್ರೆಷರು, ಈ ಸ್ಟ್ರೆಸ್ಸು, ಇದನ್ನ ನಾರ್ಮಲ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಬಟ್ ಆನೆಸ್ಟ್ಲಿ, ಈ ಮಾರ್ಕ್ಸ್ ರೇಸಲ್ಲಿ ನಾವು ನಮ್ಮ ಮಕ್ಕಳನ್ನ ರೇಸ್ ಹಾರ್ಸ್ ಮಾಡಿಬಿಟ್ಟಿದೀವಿ ಅನ್ಸಲ್ವಾ? ಈ ಟಾಪಿಕ್ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಫೇಮಸ್ ಚೈಲ್ಡ್ ಡೆವಲಪ್ಮೆಂಟ್ ಎಕ್ಸ್ಪರ್ಟ್ ಡಾಕ್ಟರ್ ಆನಂದ್ ಕಶ್ಯಪ್. ವೆಲ್ಕಮ್ ಟು ದ ಶೋ, ಸರ್. ಥ್ಯಾಂಕ್ ಯು ಸಹನಾ. ಹೌದು, ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಈ ಮಾರ್ಕ್ಸ್ ಟ್ರ್ಯಾಪ್ ಅನ್ನೋದಿದೆಯಲ್ಲ, ಇದು ಆಲ್ಮೋಸ್ಟ್ ಪ್ರತಿಯೊಬ್ಬ ಪೇರೆಂಟ್ ಫೇಸ್ ಮಾಡೋ ಮಾಡರ್ನ್ ಡೇ ಪ್ರಾಬ್ಲಮ್. ಆಬ್ಸಲ್ಯೂಟ್ಲಿ ಸರ್. ಅದಕ್ಕೆ ನನಗೆ ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ಲೇಬೇಕು ಅನ್ಸ್ತು. ಪ್ರತಿ ಸತಿ ರಿಸಲ್ಟ್ಸ್ ಬಂದಾಗ ನನಗೆ ಟೆನ್ಷನ್ ಆಗುತ್ತೆ. ಸಕ್ಸಸ್ ಅಂದ್ರೆ ನಿಜವಾಗ್ಲೂ ಬರೀ ಮಾರ್ಕ್ಸ್ ಅಷ್ಟೇನಾ? ನಿಜ ಹೇಳಿ ಸರ್, ಲೈಫಲ್ಲಿ ಇದೇನಾ ಸಕ್ಸಸ್ ಅಂದ್ರೆ? ಸಹನಾ, ನೀವು ಕೇಳಿದ್ದೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆ. ಒಂದ್ ನಿಮಿಷ ಯೋಚನೆ ಮಾಡಿ. ನಾನು ನಿಮ್ಮಲ್ಲಿ ಮತ್ತು ನಮ್ಮೆಲ್ಲ ಕೇಳುಗರಲ್ಲಿ ಒಂದು ವಿಷಯ ಕೇಳ್ತೀನಿ. ಇನ್ನು 10 ವರ್ಷ ಬಿಟ್ಟು ಯಾರಾದ್ರೂ ನಿಮ್ಮ ಮಗು ಹತ್ರ ಹೋಗಿ ನಿಮ್ಮ 10th ಗ್ರೇಡ್ ಮಾರ್ಕ್ ಶೀಟ್ ಕೊಡಿ ಅಂತ ಕೇಳ್ತಾರಾ? ಇಲ್ಲ. ಬದಲಿಗೆ ನಿಮ್ಮ ಮಗು ಎಷ್ಟು ಕಾನ್ಫಿಡೆಂಟ್ ಆಗಿದೆ, ಎಷ್ಟು ಕ್ರಿಯೇಟಿವ್ ಆಗಿದೆ ಮತ್ತು ಎಷ್ಟು ಹ್ಯಾಪಿಯಾಗಿದೆ ಅಂತ ನೋಡ್ತಾರೆ. ಸಕ್ಸಸ್ ಅಂದ್ರೆ ಜಸ್ಟ್ ನಂಬರ್ಸ್ ಅಲ್ಲ, ಅದು ಲೈಫ್ ಸ್ಕಿಲ್ಸ್, ಹ್ಯಾಪಿನೆಸ್ ಮತ್ತು ರೆಸಿಲಿಯನ್ಸ್, ಅಂದ್ರೆ ಕಷ್ಟಗಳನ್ನ ಎದುರಿಸಿ ಪುಟಿದೇಳುವ ಶಕ್ತಿ. ವಾವ್, ಇದು ತುಂಬಾನೇ ಪವರ್ಫುಲ್ ಯೋಚನೆ ಸರ್. ಅಂದ್ರೆ ನೀವು ಹೇಳ್ತಿರೋದು ನಾವು ಅಕಾಡೆಮಿಕ್ ನಂಬರ್ಸಿಂದ ಆಚೆ ನೋಡ್ಬೇಕು ಅಂತ. ವಿ ನೀಡ್ ಟು ಲುಕ್ ಬಿಯಾಂಡ್ ದ ಮಾರ್ಕ್ ಶೀಟ್. ಎಕ್ಸಾಕ್ಟ್ಲಿ. ಮತ್ತು ಅದೇ ನಮ್ಮ ಇವತ್ತಿನ ಟಾಪಿಕ್, ಬಿಯಾಂಡ್ ದ ಮಾರ್ಕ್ ಶೀಟ್, ರೇಸಿಂಗ್ ಅ ಟ್ರೂಲಿ ಸಕ್ಸಸ್ಫುಲ್ ಚೈಲ್ಡ್. ಈ ಪಾಡ್ಕ್ಯಾಸ್ಟಲ್ಲಿ ನಾವು ಈ ಮಾರ್ಕ್ಸ್ ಬಗ್ಗೆ ಇರೋ ಅಬ್ಸೆಷನ್ನಿಂದ ಹೊರಗೆ ಬರೋದು ಹೇಗೆ ಮತ್ತು ಒಂದು ಪರಿಪೂರ್ಣ ಅಂದ್ರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡೋದು ಹೇಗೆ ಅಂತ ಡಿಸ್ಕಸ್ ಮಾಡೋಣ. ಸರ್, ಇವತ್ತು ನಾವು ಮಾತಾಡೋ ಟಾಪಿಕ್ ತುಂಬಾ ಜನ ಪೇರೆಂಟ್ಸ್ ದಿನ ಅನುಭವಿಸೋ ಒಂದು ಗೊಂದಲ. ಅದೇ ದ ನ್ಯೂ ಸಕ್ಸಸ್ ಈಕ್ವೇಷನ್, ಬಿಯಾಂಡ್ ಮಾರ್ಕ್ಸ್ ಆ್ಯಂಡ್ ರ್ಯಾಂಕ್ಸ್. ಅಂದ್ರೆ ನಿಜವಾದ ಯಶಸ್ಸಿನ ಹೊಸ ಸಮೀಕರಣ, ಅಂಕಗಳು ಮತ್ತು ರ್ಯಾಂಕ್ಗಳ ಆಚೆಗೆ. ಸರ್, ಮೊದಲನೇ ಪ್ರಶ್ನೆ, ಏನಿದು ಹೊಸ ಸಕ್ಸಸ್ ಈಕ್ವೇಷನ್? ಸಕ್ಸಸ್ ಅಂದ್ರೆ ಬರೀ ಮಾರ್ಕ್ಸ್ ಅಲ್ವಾ? ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಆದ ಪ್ರಶ್ನೆ ಸಹನಾ. ನಮ್ ಸಮಾಜದಲ್ಲಿ ಯಶಸ್ಸು ಅಂದ್ರೆ ಅದೊಂದು ರೇಸು. ಅದರಲ್ಲಿ ಮಾರ್ಕ್ಸ್ ಅನ್ನೋದು ಒಂದೇ ಮೀಟರ್ ಅಂತ ಅನ್ಕೊಂಡಿದೀವಿ. ಆದ್ರೆ ನಿಜವಾದ ಯಶಸ್ಸು ಅನ್ನೋದು ಒಂದು ಕಂಪ್ಲೀಟ್ ಪ್ಯಾಕೇಜ್. ಅದೊಂದು ಬ್ಯಾಲೆನ್ಸ್ಡ್ ಊಟ ಇದ್ದ ಹಾಗೆ. ಅದರಲ್ಲಿ ಕ್ಯಾರೆಕ್ಟರ್ ಅಂದ್ರೆ ಒಳ್ಳೆ ಗುಣ, ಎಮೋಷನಲ್ ವೆಲ್ಬೀಯಿಂಗ್ ಅಂದ್ರೆ ಭಾವನಾತ್ಮಕ ಆರೋಗ್ಯ, ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ವಿಮರ್ಶಾತ್ಮಕ ಚಿಂತನೆ, ಕ್ರಿಯೇಟಿವಿಟಿ ಅಂದ್ರೆ ಸೃಜನಶೀಲತೆ ಮತ್ತು ಅಡ್ಯಾಪ್ಟಬಿಲಿಟಿ ಅಂದ್ರೆ ಬದಲಾವಣೆಗಳಿಗೆ ಹೊಂದಿಕೊಳ್ಳೋ ಶಕ್ತಿ, ಇವೆಲ್ಲವೂ ಇರುತ್ತೆ. ಇವೆಲ್ಲ ಸೇರ್ದಾಗ ಸಿಗೋದೇ ನಿಜವಾದ ಯಶಸ್ಸು. ನೀವು ಹೇಳೋದು ನಿಜ. ಆದ್ರೆ ಯಾಕೆ ಇದು ಇವತ್ತಿನ ದಿನದಲ್ಲಿ ಇಷ್ಟೊಂದು ಇಂಪಾರ್ಟೆಂಟ್? ಯಾಕಂದ್ರೆ ಎಷ್ಟೇ ಆದ್ರೂ ಒಳ್ಳೆ ಕಾಲೇಜ್, ಒಳ್ಳೆ ಕೆಲ್ಸಕ್ಕೆ ಮಾರ್ಕ್ಸ್ ಬೇಕೇ ಬೇಕಲ್ವಾ? ಅಬ್ಸಲ್ಯೂಟ್ಲಿ ಬೇಕು. ಮಾರ್ಕ್ಸ್ ಬೇಕು. ಆದ್ರೆ ಮಾರ್ಕ್ಸ್ ಒಂದೇ ಸಾಲ್ದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವತ್ತಿನ ಪ್ರಪಂಚ ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗ್ತಿದೆ. ರಿಸರ್ಚ್ ಪ್ರಕಾರ NCRB ಡೇಟಾ ಹೇಳೋದೇನಂದ್ರೆ, ಅಕಾಡೆಮಿಕ್ ಪ್ರೆಷರ್ನಿಂದ ವಿದ್ಯಾರ್ಥಿಗಳಲ್ಲಿ ಆಂಗ್ಸೈಟಿ ಅಂದ್ರೆ ಆತಂಕ ಮತ್ತು ಬರ್ನ್ಔಟ್ನಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಿವೆ. ನಾವು ಮಕ್ಕಳನ್ನ ಬರೇ ಮಾರ್ಕ್ಸ್ ತೆಗೆಯೋ ಮಷೀನ್ ಮಾಡಿದ್ರೆ ಅವರ ಲೈಫ್ ಸ್ಕಿಲ್ಸ್ ಕಥೆಯೇನು? ಇನ್ನೊಂದು ಮುಖ್ಯವಾದ ವಿಷಯ, AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ. ಮುಂದಿನ ಜಗತ್ತಿನಲ್ಲಿ AI ಮಾಡಲಾಗದ ಕೆಲಸಗಳಿಗೆ ಹೆಚ್ಚು ಬೆಲೆ ಸಿಗುತ್ತೆ. ಒಂದು ಮಷೀನ್ ಮನುಷ್ಯನಿಗಿಂತ ಫಾಸ್ಟಾಗಿ ಲೆಕ್ಕ ಮಾಡಬಹುದು, ಆದ್ರೆ ಅದಕ್ಕೆ ಇನ್ನೊಬ್ಬರ ಕಷ್ಟ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ, ಒಂದು ಟೀಮ್ ಲೀಡ್ ಮಾಡೋಕೆ ಆಗಲ್ಲ, ಅಥವಾ ಹೊಸ್ದಾಗಿ ಏನಾದ್ರೂ ಕಂಡುಹಿಡಿಯೋಕೆ ಆಗಲ್ಲ. ಅದಕ್ಕೆ ಎಮೋಷನಲ್ ಇಂಟೆಲಿಜೆನ್ಸ್, ಕ್ರಿಯೇಟಿವಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರೋರಿಗೆ ಹೆಚ್ಚು ಅವಕಾಶಗಳು ಸಿಗುತ್ತೆ. ವಾವ್, ಇದು ನಿಜಕ್ಕೂ ಕಣ್ಣು ತೆರೆಸೋ ವಿಷಯ ಸರ್. ನಾವು ಪೇರೆಂಟ್ಸ್ ಆಗಿ ಈ ಬದಲಾವಣೆಯನ್ನ ತರೋದಕ್ಕೆ ಹೇಗ್ ಶುರು ಮಾಡ್ಬೇಕು? ನಮ್ಮ ಮಾತುಕತೆಯಲ್ಲಿ, ನಮ್ಮ ನಡವಳಿಕೆಯಲ್ಲಿ ಏನ್ ಚೇಂಜ್ ಮಾಡ್ಕೋಬೇಕು? ಖಂಡಿತ 3 ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ವಿಧಾನಗಳಿವೆ. ಮೊದಲನೇದು, ಶಿಫ್ಟ್ ದ ಕಾನ್ವರ್ಸೇಷನ್ ಅಂದ್ರೆ ನಿಮ್ಮ ಸಂಭಾಷಣೆಯನ್ನ ಬದಲಾಯಿಸಿ. ಸ್ಕೂಲ್ನಿಂದ ಬಂದ ತಕ್ಷಣ
ಇವತ್ತು ಎಷ್ಟು ಮಾರ್ಕ್ಸ್ ಬಂತು ಅಂತ ಕೇಳೋ ಬದಲು ಇವತ್ತು ನಿಮಗೆ ತುಂಬಾ ಎಕ್ಸೈಟಿಂಗ್ ಅನ್ಸಿದ ಯಾವ ಹೊಸ ವಿಷಯ ಕಲಿತ್ರಿ ಅಂತ ಕೇಳಿ, ಅಥವಾ ಇವತ್ತು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ ಅಂತ ಕೇಳಿ. ಇದರಿಂದ ಮಾರ್ಕ್ಸ್ ಮೇಲಿಂದ ಫೋಕಸ್ ಕಲಿಕೆ ಮೇಲೆ ಶಿಫ್ಟ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ಎರಡನೇ ವಿಧಾನ ಯಾವುದು ಸರ್? ಎರಡನೇದು ಸೆಲೆಬ್ರೇಟ್ ಎಫರ್ಟ್ ಆ್ಯಂಡ್ ಪ್ರೋಗ್ರೆಸ್, ಅಂದ್ರೆ ಪ್ರಯತ್ನ ಮತ್ತು ಪ್ರಗತಿಯನ್ನ ಸಂಭ್ರಮಿಸಿ. ಸೈಕಾಲಜಿಯಲ್ಲಿ ಇದನ್ನ ಗ್ರೋತ್ ಮೈಂಡ್ಸೆಟ್ ಅಂತ ಹೇಳ್ತೀವಿ. ನಿಮ್ಮ ಮಗು ಒಂದು ಸಬ್ಜೆಕ್ಟ್ನಲ್ಲಿ 70 ಮಾರ್ಕ್ಸ್ ತಗೊಂಡಿರಬಹುದು, ಆದ್ರೆ ಅದಕ್ಕೋಸ್ಕರ ಆ ಮಗು ತುಂಬಾ ಕಷ್ಟಪಟ್ಟಿರಬಹುದು. ಆಗ ಪರವಾಗಿಲ್ಲ, ನೀನು ಇದಕ್ಕೋಸ್ಕರ ಹಾಕಿದ ಎಫರ್ಟ್ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿ. ಫೈನಲ್ ಗ್ರೇಡ್ ಏನೇ ಇರ್ಲಿ, ಅವರ ಶ್ರಮವನ್ನ ಗುರುತಿಸಿ ಸಂಭ್ರಮಿಸಿ. ಇದರಿಂದ ಸೋತಾಗ ಕುಗ್ಗಿ ಹೋಗದೆ ಮತ್ತೆ ಪ್ರಯತ್ನಿಸೋ ಗುಣ ಅವರಲ್ಲಿ ಬೆಳೆಯುತ್ತೆ. ಸೂಪರ್. ಮತ್ತು ಮೂರನ ವಿಧಾನ? ಮೂರನೇದು ಬ್ರಾಡನ್ ಯುವರ್ ಡೆಫಿನಿಷನ್ ಆಫ್ ಅಚೀವ್ಮೆಂಟ್, ಅಂದ್ರೆ ಸಾಧನೆಯ ವ್ಯಾಖ್ಯಾನವನ್ನ ವಿಶಾಲಗೊಳಿಸಿ. ಅಚೀವ್ಮೆಂಟ್ ಅಂದ್ರೆ ಬರೀ ಅಕಾಡೆಮಿಕ್ಸ್ ಅಲ್ಲ. ನಿಮ್ಮ ಮಗು ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ರೆ ಅದೊಂದು ಸಾಧನೆ. ಸ್ಪೋರ್ಟ್ಸ್ನಲ್ಲಿ ಒಂದು ಟೀಮ್ ಪ್ಲೇಯರ್ ಆಗಿ ಚೆನ್ನಾಗಿ ಆಡಿದ್ರೆ ಅದೂ ಒಂದು ಸಾಧನೆ. ಪಕ್ಕದ ಮನೆಯವರ ಜೊತೆ ಪ್ರೀತಿಯಿಂದ ಮಾತಾಡಿದ್ರೆ ಅದೂ ಒಂದು ಸಾಧನೆ. ಅವರ ಸಣ್ಣ ಸಣ್ಣ ಗೆಲುವುಗಳನ್ನು ಗುರ್ತಿಸಿ ಸಂಭ್ರಮಿಸಿ. ತುಂಬಾ ಅದ್ಭುತವಾದ ಸಲಹೆಗಳು ಸರ್. ಹಾಗಾದ್ರೆ ಇದನ್ನೆಲ್ಲ ಯಾವಾಗ ಶುರು ಮಾಡ್ಬೇಕು? ನನ್ ಮಗು ಈಗಾಗ್ಲೇ ಹೈಸ್ಕೂಲ್ನಲ್ಲಿದ್ರೆ ಈಗ ಶುರು ಮಾಡೋದು ಲೇಟ್ ಆಗತ್ತಾ? ಖಂಡಿತ ಇಲ್ಲ. ಇದನ್ನ ಶುರು ಮಾಡೋಕೆ ಬೆಸ್ಟ್ ಟೈಮ್ ಅಂದ್ರೆ ಅವರ ಎಜುಕೇಷನಲ್ ಜರ್ನಿ ಶುರುವಾದಾಗಿಂದ. ಆದ್ರೆ ನೆಕ್ಸ್ಟ್ ಬೆಸ್ಟ್ ಟೈಮ್ ಅಂದ್ರೆ ಅದು ಇವತ್ತೇ. ಇಟ್ಸ್ ನೆವರ್ ಟೂ ಲೇಟ್. ನೀವು ಇವತ್ತು ನಿಮ್ಮ ಮನೆಯ ವಾತಾವರಣವನ್ನ ಬದಲಾಯಿಸಿದ್ರೆ ಖಂಡಿತವಾಗಿಯೂ ಅದರ ಪಾಸಿಟಿವ್ ಪ್ರಭಾವ ನಿಮ್ಮ ಮಗುವಿನ ಮೇಲೆ ಆಗೇ ಆಗುತ್ತೆ. ತುಂಬಾ ಧನ್ಯವಾದಗಳು ಸರ್. ಹಾಗಾದ್ರೆ ಕೇಳುಗರಿಗೋಸ್ಕರ ಇವತ್ತಿನ ಚರ್ಚೆಯ ಪ್ರಮುಖ 3 ಅಂಶಗಳನ್ನ ಒಮ್ಮೆ ನೆನಪಿಸೋಣ. 1. ಮಕ್ಕಳ ಜೊತೆಗಿನ ನಿಮ್ಮ ಸಂಭಾಷಣೆಯನ್ನ ಬದಲಾಯಿಸಿ. 2. ಫಲಿತಾಂಶಕ್ಕಿಂತ ಹೆಚ್ಚಾಗಿ ಅವರ ಪ್ರಯತ್ನವನ್ನ ಗುರುತಿಸಿ. ಮತ್ತು 3. ಅಂಕಗಳ ಆಚೆಗೂ ಇರುವ ಅವರ ಬೇರೆ ಬೇರೆ ಸಾಧನೆಗಳನ್ನ ಸಂಭ್ರಮಿಸಿ. ಎಕ್ಸಾಕ್ಟ್ಲಿ. ನೆನ್ಪಿರಿ, ನಾವು ಬೆಳೆಸ್ತಾ ಇರೋದು ಮಾರ್ಕ್ಶೀಟ್ಗಳನ್ನಲ್ಲ, ಮನುಷ್ಯರನ್ನ. ಅವರನ್ನ ಸಂತೋಷವಾಗಿ, ದಯೆಯಿಂದ ಮತ್ತು ಧೈರ್ಯದಿಂದ ಜೀವನ ಎದುರಿಸುವ ಹಾಗೆ ಬೆಳೆಸೋಣ. ಅದೇ ನಿಜವಾದ ಯಶಸ್ಸು. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಸರ್, ಕಳೆದ ಚಾಪ್ಟರ್ನಲ್ಲಿ ನಾವು ಯಶಸ್ಸಿನ ವ್ಯಾಖ್ಯಾನವನ್ನೇ ಬದಲಾಯಿಸೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ಭವಿಷ್ಯದ ಬಗ್ಗೆ ಮಾತಾಡೋಣ. ನೀವು AI ಅಂತ ಹೇಳಿದ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಪದ ಕೇಳಿದ್ರೆ ಕೆಲವರಿಗೆ ಎಕ್ಸೈಟ್ಮೆಂಟ್ ಆದ್ರೆ ಪೇರೆಂಟ್ಸ್ಗೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಸಣ್ಣ ಭಯ ಶುರುವಾಗುತ್ತೆ. ಹೌದು ಸಹನಾ, ಇದು ಸಹಜ. ಆದ್ರೆ ಇದನ್ನ ನೋಡಿ ನಾವು ಭಯಪಡಬೇಕಾಗಿಲ್ಲ. ಬದ್ಲಿಗೆ ಸ್ಮಾರ್ಟ್ ಆಗಿ ಯೋಚಿಸ್ಬೇಕು. AI ಅನ್ನೋದನ್ನ ಒಂದು ಸೂಪರ್ ಎಫಿಷಿಯೆಂಟ್ ಕ್ಯಾಲ್ಕುಲೇಟರ್ ಅಂತ ತಿಳ್ಕೊಳ್ಳಿ. ಕ್ಯಾಲ್ಕುಲೇಟರಾ? ಹೇಗೆ? ಅದು ಯಾವುದೇ ಲೆಕ್ಕ ಕೊಟ್ರೂ 1 ಸೆಕೆಂಡ್ನಲ್ಲಿ ಉತ್ತರ ಕೊಡುತ್ತೆ. ಆದ್ರೆ ಅದಕ್ಕೆ ಹೊಸದಾಗಿ ಒಂದು ಥಿಯರಿ ಕಂಡುಹಿಡಿಯೋಕೆ ಆಗಲ್ಲ. ನಮ್ ಮಕ್ಕಳು ಆ ಉತ್ತರ ಕಂಡುಹಿಡಿಯೋ ಕ್ಯಾಲ್ಕುಲೇಟರ್ ಆಗ್ಬಾರ್ದು, ಹೊಸ ಪ್ರಶ್ನೆ ಕೇಳೋ ಸೈಂಟಿಸ್ಟ್ ಆಗ್ಬೇಕು. ವಾವ್, ಉತ್ತರ ಕಂಡುಹಿಡಿಯೋರಲ್ಲ, ಪ್ರಶ್ನೆ ಕೇಳೋರಾಗ್ಬೇಕು. ಇದನ್ನೇ ನೀವು AI ಪ್ರೂಫ್ ಸ್ಕಿಲ್ ಸೆಟ್ ಅಂತ ಹೇಳಿದ್ದು ಅಲ್ವಾ? ಎಕ್ಸಾಕ್ಟ್ಲಿ. ಇದರಲ್ಲಿ 4 ಮುಖ್ಯ ಕೌಶಲ್ಯಗಳಿವೆ: ಕ್ರಿಯೇಟಿವಿಟಿ, ಕ್ರಿಟಿಕಲ್ ಥಿಂಕಿಂಗ್, ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಎಮೋಷನಲ್ ಇಂಟೆಲಿಜೆನ್ಸ್. ಅಂದ್ರೆ ಸೃಜನಶೀಲತೆ, ವಿಮರ್ಶಾತ್ಮಕ ಚಿಂತನೆ, ಸಂಕೀರ್ಣ ಸಮಸ್ಯೆ ಬಗೆಹರಿಸುವುದು ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆ. ಇದು ಕೇಳಚ್ಚೇ ಚೆನ್ನಾಗಿದೆ, ಆದ್ರೆ ಇದರ ಅವಶ್ಯಕತೆ ಎಷ್ಟಿದೆ? ವರ್ಲ್ಡ್ ಎಕನಾಮಿಕ್ ಫೋರಂನ ಫ್ಯೂಚರ್ ಆಫ್ ಜಾಬ್ಸ್ ರಿಪೋರ್ಟ್ ಬಗ್ಗೆ ನಾನು ಓದಿದ್ದೆ. ಅದ್ರಲ್ಲೂ ಇದೇ ಸ್ಕಿಲ್ಸ್ ಬಗ್ಗೆ ಹೇಳಿದ್ದಾರೆ ಅಲ್ವಾ? ಹೌದು, ನೀವು ಕರೆಕ್ಟಾಗಿ ಹೇಳಿದ್ರಿ. ಅದೇ ರಿಪೋರ್ಟ್ ಹೇಳುತ್ತೆ, ಮುಂದಿನ ಕೆಲವೇ ವರ್ಷಗಳಲ್ಲಿ ಒಂದೇ ತರಹದ ರೆಪಿಟೇಟಿವ್ ಕೆಲಸಗಳನ್ನೆಲ್ಲ AI ನೋಡ್ಕೊಳ್ಳುತ್ತೆ. ಆಗ ಕಂಪನಿಗಳಿಗೆ ಯಾರ್ಬೇಕು? ಹೊಸ ಐಡಿಯಾ ಕೊಡೋರು, ಕಷ್ಟದ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡೋರು ಮತ್ತು ಜನರ ಜೊತೆ ಕನೆಕ್ಟ್ ಆಗೋರು ಬೇಕು. ಅಂದ್ರೆ ಮಾರ್ಕ್ಸ್ ಜೊತೆಗೆ ಈ ಸ್ಕಿಲ್ಸ್ ಇರೋರ್ಗೆ ಹೆಚ್ಚು ಅವಕಾಶಗಳು ಸಿಗುತ್ತೆ. ಖಂಡಿತ. ಉದಾಹರಣೆಗೆ, ಒಬ್ಬನಿಗೆ ಪರ್ಫೆಕ್ಟ್ ಸ್ಕೋರ್ ಇದೆ, ಆದ್ರೆ ಟೀಮ್ ಜೊತೆ ಮಾತಾಡಕ್ ಬರಲ್ಲ. ಇನ್ನೊಬ್ಬನಿಗೆ ಸ್ಕೋರ್ಸ್ ಚೆನ್ನಾಗಿದೆ, ಜೊತೆಗೆ ಅವನು ಎಲ್ಲರ ಮಾತನ್ನ ಕೇಳಿ ಒಂದು ಕ್ರಿಯೇಟಿವ್ ಪರಿಹಾರ ಕೊಡ್ತಾನೆ. ಫ್ಯೂಚರ್ನಲ್ಲಿ ಈ ಎರಡನೇ ವ್ಯಕ್ತಿಗೆ ಹೆಚ್ಚು ಬೆಲೆ. ಇದು ಈಗ ನನಗ್ ಕ್ಲಿಯರ್ ಆಗ್ತಾ ಇದೆ ಸರ್. ಈ ಸ್ಕಿಲ್ಗಳನ್ನ ಮನೇಲಿ ಬೆಳೆಸೋದು ಹೇಗೆ? ಕ್ರಿಯೇಟಿವಿಟಿಗೆ ಅಂತ ಯಾವುದೇ ಟೆಕ್ಸ್ಟ್ ಬುಕ್ ಇಲ್ವಲ್ಲ? ಕರೆಕ್ಟು. ಅದರಲ್ಲೇ ಇದರ ಮಜಾ ಇರೋದು. ಇದಕ್ಕೆ ಟೆಕ್ಸ್ಟ್ ಬುಕ್ ಬೇಕಾಗಿಲ್ಲ. ಮೊದಲನೇ ಹೆಜ್ಜೆ, ಮಕ್ಕಳಲ್ಲಿ ಕುತೂಹಲವನ್ನ ಪ್ರೋತ್ಸಾಹಿಸಿ. ಕ್ಯೂರಿಯಾಸಿಟಿ
ಅಂದ್ರೆ ಅವರು ಕೇಳೋ ಸಾವಿರಾರು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದಾ? ಉತ್ತರ ಕೊಡೋದು, ಜೊತೆಗೆ ಅವ್ರನ್ನೇ ಯೋಚನೆ ಮಾಡೋ ಹಾಗೆ ಮಾಡೋದು. ಅವರು ಆಕಾಶ ಯಾಕೆ ನೀಲಿ ಇದೆ ಅಂತ ಕೇಳಿದ್ರೆ, ವಾವ್, ಒಳ್ಳೆ ಪ್ರಶ್ನೆ, ನಿನಗೇನನ್ಸುತ್ತೆ ಅಂತ ಮರಳಿ ಕೇಳಿ. ಇದು ಅವರ ಯೋಚನಾ ಲಹರಿಯನ್ನ ವಿಸ್ತರಿಸುತ್ತೆ. ಆಹಾ, ಇದು ಚೆನ್ನಾಗಿದೆ. ಎರಡನೇ ಹೆಜ್ಜೆ ಏನು ಸರ್? ಎರಡನೇದು ಅನ್ಸ್ಟ್ರಕ್ಚರ್ಡ್ ಪ್ಲೇ, ಅಂದ್ರೆ ಯಾವುದೇ ನಿಯಮಗಳಿಲ್ಲದ ಆಟಕ್ಕೆ ಅವಕಾಶ ಕೊಡಿ. ಓ, ಅಂದ್ರೆ ಟಿವಿ ಮೊಬೈಲ್ ಬಿಟ್ಟು ಸುಮ್ನೆ ಆಟಿಕೆಗಳ ಜೊತೆ ಅವ್ರ ಪಾಡಿಗವ್ರನ್ನ ಬಿಡೋದು ಅಲ್ವಾ? ಎಕ್ಸಾಕ್ಟ್ಲಿ. ಬೋರಾದಾಗ ಮಾತ್ರ ಕ್ರಿಯೇಟಿವಿಟಿ ಹುಟ್ಟೋದು. ಬರೀ ಲೆಗೋ ಬ್ಲಾಕ್ಸ್ ಅಥವಾ ಮಣ್ಣು ಕಡ್ಡಿಗಳನ್ನ ಕೊಟ್ಟಾಗ ಅವರೇ ಒಂದು ಪ್ರಪಂಚ ಸೃಷ್ಟಿ ಮಾಡ್ಕೋತಾರಲ್ಲ, ಆವಾಗ್ಲೇ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬೆಳೆಯೋದು. ನಿಜ, ನನ್ ಮಗ ಹಾಗೇನೇ ಮಾಡ್ತಾನೆ. ಸರಿ, ಮೂರನೇ ಪಾಯಿಂಟ್ ಯಾವುದು ಸರ್? ಮೂರನೇದು, ನೀನಾಗಿದ್ರೆ ಏನ್ ಮಾಡ್ತಿದ್ದೆ ಅಂತ ಕೇಳೋದು. ಅವ್ರ ಜೊತೆ ನೈತಿಕ ಗೊಂದಲಗಳ ಬಗ್ಗೆ ಚರ್ಚೆ ಮಾಡಿ. ಉದಾಹರಣೆಗೆ, ನೀನ್ ಫ್ರೆಂಡು ಎಕ್ಸಾಮ್ನಲ್ಲಿ ಕಾಪಿ ಮಾಡ್ತಾ ಇರೋದು ನಿನಗೆ ಕಾಣಿಸಿದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿ. ಇಲ್ಲಿ ನಾವು ಅವ್ರನ್ನ ಜಡ್ಜ್ ಮಾಡಬಾರ್ದು ಅಲ್ಲ? ಖಂಡಿತ ಇಲ್ಲ. ಅವರ ಯೋಚನೆ ಏನೋ ಅಂತ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ. ಕೊನೆಯದಾಗಿ, ನಾಲ್ಕನೇದು ಬ್ರೈನ್ ಟೀಸರ್ಸ್ ಮತ್ತು ಪಜಲ್ಸ್. ಸುಡೋಕು, ರುಬಿಕ್ಸ್ ಕ್ಯೂಬ್ ಅಥವಾ ಸಿಂಪಲ್ ಒಗಟುಗಳು. ಇವು ಅವರ ಮೆದುಳಿಗೆ ವ್ಯಾಯಾಮ ಇದ್ಹಾಗೆ. ಸೂಪರ್. ಇವೆಲ್ಲವನ್ನ ಶುರು ಮಾಡೋಕೆ ಸರಿಯಾದ ವಯಸ್ಸು ಯಾವುದು ಸರ್? ಎಷ್ಟು ಬೇಗ ಶುರು ಮಾಡ್ತೀವೋ ಅಷ್ಟು ಒಳ್ಳೇದು. ಬಾಲ್ಯ ಅನ್ನೋದು ಒಂದು ಸುವರ್ಣಯುಗ. ಒಂದು ಮಗು 100 ಸರ್ತಿ ಯಾಕೆ ಅಂತ ಕೇಳಿದ್ರೆ ಅದು ತರಲೆ ಮಾಡ್ತಾ ಇಲ್ಲ, ಅದೊಂದು ಸೈಂಟಿಸ್ಟ್ ಥರ ಯೋಚನೆ ಮಾಡ್ತಾ ಇದೆ ಅಂತರ್ಥ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಸರ್. ಹಾಗಾದ್ರೆ ಇಂದಿನ ಚರ್ಚೆಯ ಸಾರಾಂಶ, ಮಕ್ಕಳಲ್ಲಿ ಕುತೂಹಲವನ್ನ ಪ್ರೋತ್ಸಾಹಿಸಿ, ಯಾವುದೇ ನಿಯಮಗಳಿಲ್ಲದ ಆಟಕ್ಕೆ ಬಿಡಿ, ನೀನಾಗಿದ್ರೆ ಏನ್ ಮಾಡ್ತಿದ್ಯಾ ಅಂತ ಕೇಳಿ, ಮತ್ತು ಅವರ ಮೆದುಳಿಗೆ ಸವಾಲ್ ಹಾಕೋ ಪಜಲ್ಸ್ ಕೊಡಿ. ಎಕ್ಸಾಕ್ಟ್ಲಿ ಸಹನಾ. ನೆನ್ಪಿರಿ, ನಮ್ಮ ಮಕ್ಕಳನ್ನ ರೋಬೋಟ್ಗಳಿಗೆ ಕಮಾಂಡ್ ಮಾಡೋದು, ಹೊಸ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಮತ್ತು ಜನರ ಹೃದಯವನ್ನ ಮುಟ್ಟೋ ವ್ಯಕ್ತಿಗಳನ್ನಾಗಿ ತಯಾರು ಮಾಡಬೇಕು. ಅದೇ ನಿಜವಾದ ಎಐ ಪ್ರೂಫ್ ಪ್ಲಾನ್. ನಾವು ಕ್ರಿಯೇಟಿವಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ನಂತಹ ಎಐ ಪ್ರೂಫ್ ಸ್ಕಿಲ್ಸ್ ಬಗ್ಗೆ ಮಾತಾಡಿದ್ವಿ. ಅಲ್ಲೇ ನೀವು ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಒಂದು ಪದ ಹೇಳಿದ್ರಿ. ಈ ಇಕ್ಯೂಡ್ ಅನ್ನೋ ಪದವನ್ನ ನಾನೀಗ ಎಲ್ಲೆಲ್ಲೂ ಕೇಳ್ತಾ ಇದ್ದೀನಿ. ಏನಿದು ಇಕ್ಯೂ? ಇದು ಐಕ್ಯೂಗಿಂತನೂ ಇಂಪಾರ್ಟೆಂಟಾ? ಸಹನಾ, ನೀವು ತುಂಬಾ ಒಳ್ಳೆ ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿ. ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಇಕ್ಯೂ, ಇದನ್ನ ಹೃದಯದ ಬುದ್ಧಿವಂತಿಕೆ ಅಂತಾನೂ ಕರಿಬೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಮ್ಮ ಭಾವನೆಗಳನ್ನ ನಾವೇ ಅರ್ಥ ಮಾಡಿಕೊಂಡು ಅದನ್ನ ಮ್ಯಾನೇಜ್ ಮಾಡೋದು. ಅಷ್ಟೇ ಅಲ್ಲ, ಬೇರೆಯವರ ಭಾವನೆಗಳನ್ನ ಗುರುತಿಸಿ ಅದಕ್ಕೆ ಸರಿಯಾಗಿ ಸ್ಪಂದಿಸೋದು. ಓಹೋ, ಅಂದ್ರೆ ನಮ್ಮ ಭಾವನೆಗಳ ಜೊತೆ ನಾವು ಎಷ್ಟು ಸ್ಮಾರ್ಟ್ ಆಗಿ ವ್ಯವಹರಿಸ್ತೀವಿ ಅನ್ನೋದು. ಸರಿಯಾಗಿ ಹೇಳಿದ್ರಿ. ಇದರಲ್ಲಿ ಮುಖ್ಯವಾಗಿ 5 ಅಂಶಗಳಿವೆ ಅಂತ ಡ್ಯಾನಿಯಲ್ ಗೋಲ್ಮ್ಯಾನ್ ಅನ್ನೋ ಸೈಕಾಲಜಿಸ್ಟ್ ಹೇಳ್ತಾರೆ. 1, ನಮ್ಮ ಭಾವನೆ ಏನು ಅಂತ ನಮಗೆ ಗೊತ್ತಾಗೋದು, ಸೆಲ್ಫ್ ಅವೇರ್ನೆಸ್. 2, ಆ ಭಾವನೆಗಳನ್ನ ನಿಯಂತ್ರಿಸೋದು, ಸೆಲ್ಫ್ ರೆಗ್ಯುಲೇಷನ್. 3, ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಎಂಪಥಿ. ಈ 3 ತುಂಬಾ ಮುಖ್ಯ. ಹಾಗಾದ್ರೆ ಈ ಹೃದಯದ ಬುದ್ಧಿವಂತಿಕೆ ಯಶಸ್ಸಿಗೆ ಯಾಕೆ ಇಷ್ಟೊಂದು ಮುಖ್ಯ? ಯಾಕಂದ್ರೆ ಜೀವನದಲ್ಲಿ ನಮ್ಮ ಸಂಬಂಧಗಳು, ನಮ್ಮ ಕೆರಿಯರ್ ಮತ್ತು ನಮ್ಮ ಒಟ್ಟಾರೆ ಸಂತೋಷ ಇವೆಲ್ಲವೂ ಇದರ ಮೇಲೇನೆ ನಿಂತಿದೆ. ದಶಕಗಳ ಕಾಲ ನಡೆದ ರಿಸರ್ಚ್ ಹೇಳುತ್ತೆ, ಹೈ ಐಕ್ಯೂ ನಿಮ್ಮನ್ನ ಒಂದು ಒಳ್ಳೆ ಕಂಪನಿಯ ಇಂಟರ್ವ್ಯೂ ರೂಮ್ವರೆಗೂ ಕರ್ಕೊಂಡು ಹೋಗ್ಬೋದು. ಆದರೆ ಆ ಕೆಲಸದಲ್ಲಿ ಯಶಸ್ಸುಗೊಳಿಸಕ್ಕೆ, ಟೀಮ್ ಜೊತೆ ಚೆನ್ನಾಗಿರಕ್ಕೆ ಮತ್ತು ಲೀಡರ್ ಆಗಿ ಬೆಳೆಯಕ್ಕೆ ಹೈ ಇಕ್ಯೂ ಬೇಕೇ ಬೇಕು. ಇದು ನಿಜ. ನಮ್ಮ ಆಫೀಸ್ನಲ್ಲೂ ಅಷ್ಟೇ, ಯಾರು ಜನರ ಜೊತೆ ಚೆನ್ನಾಗಿರ್ತಾರೋ ಅವರೇ ಒಳ್ಳೆ ಲೀಡರ್ಸ್ ಆಗ್ತಾರೆ. ಅದೇ ಮಾತು. ಎಐ ಡೇಟಾ ಪ್ರಾಸೆಸ್ ಮಾಡ್ಬೋದು, ಆದರೆ ನಿಮ್ಮ ಸಹೋದ್ಯೋಗಿ ಬೇಜಾರಲಿದ್ದಾಗ ಅದಕ್ಕೆ ಸಾಂತ್ವನ ಹೇಳಕ್ಕಾಗಲ್ಲ. ನಂಬಿಕೆ ಅನ್ನೋದು ಮನುಷ್ಯರ ನಡುವೆ ಮಾತ್ರ ಹುಟ್ಟೋದು. ಅದಕ್ಕೆ ಈ ಸ್ಕಿಲ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಲೆ ಬರುತ್ತೆ. ಹೌದು ಸರ್. ಹಾಗಾದ್ರೆ ನಮ್ಮ ಮಕ್ಕಳಲ್ಲಿ ಈ ಇಕ್ಯೂವನ್ನ ಬೆಳೆಸೋದು ಹೇಗೆ? ಪೇರೆಂಟ್ಸ್ ಆಗಿ ನಾವೇನ್ ಮಾಡ್ಬೋದು? ಇದು ಅನ್ಕೊಂಡಷ್ಟು ಕಷ್ಟ ಅಲ್ಲ. ನಮ್ಮ ದಿನನಿತ್ಯದ ಮಾತುಕತೆಯಲ್ಲೇ ಇದನ್ನ ಶುರು ಮಾಡ್ಬೋದು. ಮೊದಲನೇ ಮತ್ತು ಅತಿ ಮುಖ್ಯವಾದ ಸ್ಟೆಪ್, ಲೇಬಲ್ ಅಂಡ್ ವ್ಯಾಲಿಡೇಟ್ ಫೀಲಿಂಗ್ಸ್. ಅಂದ್ರೆ ಭಾವನೆಗಳನ್ನ ಗುರ್ತಿಸಿ ಮತ್ತು ಅದಕ್ಕೆ ಮಾನ್ಯತೆ ನೀಡಿ. ಲೇಬಲ್ ಮಾಡೋದು ಅಂದ್ರೆ ಅದಕ್ಕೆ ಹೆಸರು ಕೊಡೋದು. ನಿನ್ಗೆ ಬೇಜಾರಾಗ್ತಿದೆ, ನಿನ್ಗೆ ಕೋಪ ಬರ್ತಿದೆ ಅಂತ ಹೇಳೋದು, ಸರಿನಾ? ಬಹಳ ಸರಿ. ನಿಮ್ಮ ಮಗು ಆಟಿಕೆ ಮುರಿದು ಹೋಯ್ತು ಅಂತ ಅಳ್ತಾ ಇದ್ರೆ, ಅಳ್ಬೇಡ, ಬರೀ ಆಟಿಕೆ ತಾನೆ ಅನ್ನೋ ಬದಲು, ಓ ನಿನ್ನ ಫೇವ್ರಿಟ್ ಆಟಿಕೆ ಮುರಿದು ಹೋಯ್ತಲ್ಲ ಅಂತ ನಿನಗೆ ತುಂಬಾ ಬೇಜಾರಾಗಿದೆ ಅಲ್ವಾ, ಬೇಜಾರಾಗೋದು ಸಹಜ ಕಣೋ ಅಂತ ಹೇಳಿ. ನೀವು ಆ ಭಾವನೆಗೆ ಒಂದು ಹೆಸರು ಕೊಟ್ಟಾಗ ಮಗುವಿಗೆ ತನ್ನಂತಾನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಪದ ಸಿಕ್ಕಾಗತ್ತೆ.
ವ್ಯಾಲಿಡೇಟ್ ಮಾಡೋದು ಅಂದ್ರೆ ಆ ಭಾವನೆ ಸಹಜ ಅಂತ ಒಪ್ಕೊಳ್ಳೋದು. ಇದು ನಾವು ಬೆಳೆದು ಬಂದ ರೀತಿಗಿಂತ ತುಂಬಾನೇ ಬೇರೆ. ಸರಿ, ಎರಡನೇ ಸ್ಟೆಪ್ ಏನು ಸರ್? ಎರಡನೇದು ಮಾಡೆಲ್ ಎಂಪಥಿ. ಅಂದ್ರೆ ನಾವೇ ಅವರಿಗೆ ಎಂಪಥಿಯ ರೋಲ್ ಮಾಡೆಲ್ ಆಗ್ಬೇಕು. ಮಕ್ಕಳು ನಾವು ಹೇಳೋದಕ್ಕಿಂತ ನಾವು ಮಾಡೋದನ್ನ ನೋಡಿ ಹೆಚ್ಚು ಕಲಿತಾರೆ. ಒಂದು ಸಿನಿಮಾ ನೋಡ್ಬೇಕಾದ್ರೆ ಆ ಪಾತ್ರಕ್ಕೀಗ ಹೇಗನ್ನಿಸ್ತಿರ್ಬೋದು ಅಂತ ಕೇಳಿ, ಅಥವಾ ಇವತ್ತು ಆಫೀಸ್ನಲ್ಲಿ ಹೀಗಾಯ್ತು, ನನಗೆ ಸ್ವಲ್ಪ ಬೇಜಾರಾಯ್ತು ಅಂತ ನಿಮ್ಮ ಭಾವನೆಗಳನ್ನ ಆರೋಗ್ಯಕರವಾಗಿ ಶೇರ್ ಮಾಡ್ಕೊಳ್ಳಿ. ಹೌದು, ನಾವೇ ಅವರಿಗೆ ಫೀಲಿಂಗ್ಸ್ ರೋಲ್ ಮಾಡೆಲ್ ಆಗ್ಬೇಕು. ಮಕ್ಕಳಲ್ಲಿ ಕೋಪ ಅಂತಹ ನೆಗೆಟಿವ್ ಭಾವನೆಗಳು ಬಂದಾಗ ಏನ್ ಮಾಡ್ಬೇಕು? ಅದೇ ನಮ್ಮ ಮೂರನೇ ಪಾಯಿಂಟ್, ಟೀಚ್ ಹೆಲ್ದಿ ಕೋಪಿಂಗ್ ಮೆಕ್ಯಾನಿಸಮ್ಸ್. ಅಂದ್ರೆ ಭಾವನೆಗಳನ್ನ ನಿಭಾಯಿಸೋ ಆರೋಗ್ಯಕರ ವಿಧಾನಗಳನ್ನ ಕಲಿಸೋದು. ಭಾವನೆಗಳು ಒಳ್ಳೆಯವೂ ಅಲ್ಲ, ಕೆಟ್ಟವೂ ಅಲ್ಲ, ಅವು ಬರೀ ಇನ್ಫಾರ್ಮೇಷನ್. ಕೋಪ ಬಂದಾಗ ಹೊಡೆಯೋದು ಸರಿಯಲ್ಲ, ಆದ್ರೆ ಈ ದಿಂಬಿಗೆ ಹೊಡಿಬೋದು, ಅಥವಾ ನಿನ್ನ ಕೋಪವನ್ನ ಒಂದು ಪೇಪರ್ ಮೇಲೆ ಚಿತ್ರ ಮಾಡು, ಅಥವಾ 5 ಸಾರಿ ಜೋರಾಗಿ ಸಿಂಹದ ಉಸಿರು ತಗೋ ಅಂತ ಕಲಿಸ್ಬೋದು. ಸಿಂಹದ ಉಸಿರು, ಇದ್ ನನ್ಗೂ ಬೇಕು ಅನ್ಸುತ್ತೆ ಕೆಲವೊಮ್ಮೆ. ತುಂಬಾ ಒಳ್ಳೆ ಟಿಪ್ಸ್ ಸರ್. ಇದನ್ನ ನಾವು ಕಾಮ್ ಡೌನ್ ಕಾರ್ನರ್ ಅಂತ ಮನೆಯಲ್ಲಿ ಒಂದು ಜಾಗ ಮಾಡಿ ಕೂಡ ಪ್ರಾಕ್ಟೀಸ್ ಮಾಡಬಹುದು. ವಾವ್, ಇದನ್ನೆಲ್ಲ ಶುರು ಮಾಡಕ್ಕೆ ಸರಿಯಾದ ವಯಸ್ಸು ಯಾವುದು? ಅವ್ರು ಹುಟ್ಟಿದಾಗಿನಿಂದಲೇ. ಒಂದು ಪುಟ್ಟ ಮಗು ಹಠ ಮಾಡಿ ಅಳ್ತಿದ್ರೆ ಅದು ತನ್ನ ದೊಡ್ಡ ಭಾವನೆಯನ್ನ ಮಾತಿಲ್ಲದೆ ಹೇಳಕ್ಕೆ ಟ್ರೈ ಮಾಡ್ತಿರ್ತೆ. ನೀವು ಮಗುವಿನ ಮಟ್ಟಕ್ಕೆ ಬಗ್ಗಿ, ನಿನಗೆ ತುಂಬಾ ಫ್ರಸ್ಟ್ರೇಷನ್ ಆಗ್ತಿದೆ ಅಲ್ವಾ ಅಂತ ಹೇಳಿದಾಗ ನೀವು ಅವರ ಇಕ್ಯೂ ಬಿಲ್ಡಿಂಗ್ನ ಮೊದಲನೇ ಇಟ್ಟಿಗೆ ಹಾಗಾಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಹಾಗಾದ್ರೆ ಇಂದಿನ ಚರ್ಚೆಯ ಸಾರಾಂಶ, ಮಕ್ಕಳ ಭಾವನೆಗಳಿಗೆ ಹೆಸರು ಕೊಡಿ ಮತ್ತು ಅದು ಸಹಜ ಅಂತ ಒಪ್ಕೊಳ್ಳಿ. ನಾವೇ ಅವರಿಗೆ ಎಂಪತಿಯ ರೋಲ್ ಮಾಡೆಲ್ ಆಗೋಣ ಮತ್ತು ಭಾವನೆಗಳನ್ನ ನಿಭಾಯಿಸೋ ಒಳ್ಳೆ ದಾರಿಗಳನ್ನ ಕಲಿಸೋಣ. ಅದೇ ಮಾತು ಸಹನಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಿರೋ ಈ ಜಗತ್ನಲ್ಲಿ ನಾವು ನಿಜವಾದ ಮನುಷ್ಯರ ಬುದ್ಧಿವಂತಿಕೆ ಅಂದ್ರೆ ಹೃದಯದ ಬುದ್ಧಿವಂತಿಕೆಯನ್ನ ಬೆಳೆಸೋದನ್ನ ಮರಿಬಾರ್ದು. ಹೈ ಇಕ್ಯೂ ಇರೋ ಮಗು ಬರೀ ಯಶಸ್ವಿಯಾಗಲ್ಲ, ಬದಲಾಗಿ ಒಬ್ಬ ದಯಯುತ, ಸಂತೋಷವಾಗಿರೋ ಮನುಷ್ಯನೂ ಆಗುತ್ತೆ. ಸರ್, ಕಳೆದ ಸಂಚಿಕೆಯಲ್ಲಿ ನಾವು ಎಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ನಮ್ಮ ಮತ್ತು ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ತಿಳ್ಕೊಂಡ್ವಿ. ಇದರ ಮುಂದಿನ ಹೆಜ್ಜೆ ಆ ಭಾವನೆಗಳ ಆಧಾರದ ಮೇಲೆ ನಾವು ಬೇರೆಯವರ ಜೊತೆ ಹೇಗೆ ಬೆರೀತೀವಿ ಅನ್ನೋದು ಅಲ್ವಾ? ಹೌದು ಸಾನ, ನೀವು ಸರಿಯಾದ ಕೊಂಡಿಯನ್ನ ಬೆಸೆದಿದ್ದೀರಿ. ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನ ಉಪಯೋಗಿಸ್ಕೊಂಡು ಜನರ ಜೊತೆ ಹೇಗೆ ಪರಿಣಾಮಕಾರಿಯಾಗಿ ಬೆರೆಯೋದು, ಇದೇ ಸೋಷಿಯಲ್ ಸ್ಕಿಲ್ಸ್ ಅಥವಾ ಸಾಮಾಜಿಕ ಕೌಶಲ್ಯಗಳು. ಇದನ್ನೇ ನಾವು ಕೊಲ್ಯಾಬರೇಷನ್ ಅಥವಾ ಸಹಯೋಗ ಅಂತ ಕರೆಯೋದು. ಕೊಲ್ಯಾಬರೇಷನ್ ಅಂದ್ರೆ ಟೀಮ್ನಲ್ಲಿ ಒಟ್ಟಿಗೆ ಕೆಲಸ ಮಾಡೋದು. ಅದಕ್ಕಿಂತ ಸ್ವಲ್ಪ ಹೆಚ್ಚು. ಇದು ಬರೀ ಒಟ್ಟಿಗೆ ಕೆಲಸ ಮಾಡೋದಲ್ಲ, ಇದು ಪರಿಣಾಮಕಾರಿ ಸಂವಹನ. ನಿಮ್ಮ ಐಡಿಯಾಗಳನ್ನ ಸ್ಪಷ್ಟವಾಗಿ ಹೇಳೋದು ಮತ್ತು ಅದಕ್ಕಿಂತ ಮುಖ್ಯವಾಗಿ ಬೇರೆಯವರ ಮಾತನ್ನ ಗಮನವಿಟ್ಟು ಕೇಳಿಸ್ಕೊಳ್ಳೋದು. ಇದೊಂದು ಎವಿ ಸ್ಕಿಲ್. ಎಲ್ಲಿದ್ದಾಗ 1+1 ಸೇರಿದ್ರೆ 2 ಆಗಲ್ಲ, ಬದಲಿಗೆ 11 ಆಗುತ್ತೆ. ವಾವ್, ಅಂದ್ರೆ ಒಬ್ರ ಬುದ್ಧಿವಂತಿಕೆಯನ್ನ ಎಲ್ಲರ ಬುದ್ಧಿವಂತಿಕೆಯಾಗಿ ಪರಿವರ್ತಿಸೋ ಕಲೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಇದೇ ವೈಯಕ್ತಿಕ ಬುದ್ಧಿವಂತಿಕೆಯನ್ನ ಸಾಮೂಹಿಕ ಪ್ರತಿಭೆಯಾಗಿ ಪರಿವರ್ತಿಸೋದು. ಆದ್ರೆ ಸರ್, ಇವತ್ತಿನ ದಿನದಲ್ಲಿ ಎಲ್ಲರೂ ರಿಮೋಟ್ ಆಗಿ ಒಬ್ಬೊಬ್ಬರೇ ಕೆಲಸ ಮಾಡೋದು ಜಾಸ್ತಿ ಆಗ್ತಿದೆ. ಹೀಗಿರುವಾಗ ಕೊಲ್ಯಾಬ್ರೇಷನ್ ಯಾಕೆ ಅಷ್ಟೊಂದು ಮುಖ್ಯ? ಇದು ತುಂಬಾ ಆಸಕ್ತಿದಾಯಕ ಪ್ರಶ್ನೆ. ನಿಜ ಹೇಳ್ಬೇಕಂದ್ರೆ ಪ್ರಪಂಚ ಈಗ ಹಿಂದೆಂದಿಗಿಂತ ಹೆಚ್ಚು ಕನೆಕ್ಟೆಡ್ ಆಗಿದೆ. ಇವತ್ತಿನ ದೊಡ್ಡ ದೊಡ್ಡ ಸಮಸ್ಯೆಗಳು ಸೈನ್ಸ್ನಲ್ಲಿರ್ಲಿ, ಬಿಸ್ನೆಸ್ನಲ್ಲಿರ್ಲಿ ಒಬ್ಬನೇ ವ್ಯಕ್ತಿ ಪರಿಹಾರ ಮಾಡೋಕೆ ಆಗೋಲ್ಲ. ಅದಕ್ಕೆ ಒಂದು ಟೀಮ್ ಬೇಕು. ಎಐ ಒಂದು ಪವರ್ಫುಲ್ ಟೂಲ್ ನಿಜ, ಆದರೆ ಅದನ್ನ ಸರಿ ದಾರಿಯಲ್ಲಿ ನಡೆಸೋಕೆ, ಅದಕ್ಕೆ ಸರಿ ಪ್ರಶ್ನೆ ಕೇಳೋಕೆ ಒಂದು ಮನುಷ್ಯರ ಟೀಮ್ ಬೇಕೇ ಬೇಕು. ಅಂದ್ರೆ ಭವಿಷ್ಯ ಅನ್ನೋದು ಮನುಷ್ಯ ವರ್ಸಸ್ ಮಷೀನ್ ಅಲ್ಲ, ಬದ್ಲಿಗೆ ಮನುಷ್ಯ ಜೊತೆಗೆ ಮಷೀನ್ ಇರುವ ಒಂದು ಟೀಮ್. ಸರಿಯಾದ ಮಾತು. ಆ ಟೀಮ್ನಲ್ಲಿ ನಾವೇ ಕೊಲಾಬರೇಟರ್ಸ್, ಕಮ್ಯುನಿಕೇಟರ್ಸ್ ಮತ್ತು ಲೀಡರ್ಸ್ ಆಗ್ಬೇಕು. ಇದು ತುಂಬಾನೇ ಮುಖ್ಯವಾದ ವಿಷಯ. ಹಾಗಾದ್ರೆ ನಮ್ಮ ಮಕ್ಕಳನ್ನ ಒಳ್ಳೆ ಟೀಮ್ ಪ್ಲೇಯರ್ಸ್ ಆಗಿ ಮಾಡೋದು ಹೇಗೆ? ಅದರಲ್ಲೂ ಕೆಲವು ಮಕ್ಕಳು ತುಂಬಾ ನಾಚಿಗೆ ಸ್ವಭಾವದವರಾಗಿರ್ತಾರೆ. ಹೌದು, ಇದು ಸಾಮಾನ್ಯವಾದ ಕಾಳಜಿ. ಇದಕ್ಕೆ ನಾವು ಅವರಿಗೆ ಸೇಫ್ ಮತ್ತು ಮಜಾ ಇರೋ ಅವಕಾಶಗಳನ್ನ ಸೃಷ್ಟಿಸಬೇಕು. ಮೊದಲನೇದಾಗಿ ಎನ್ಕರೇಜ್ ಟೀಮ್ ಆಕ್ಟಿವಿಟೀಸ್ ಅಂದ್ರೆ ತಂಡದಲ್ಲಿ ಮಾಡುವ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸಿ. ಉದಾಹರಣೆಗೆ ಸ್ಪೋರ್ಟ್ಸ್, ಗ್ರೂಪ್ ಪ್ರಾಜೆಕ್ಟ್ಸ್, ಕ್ಲಬ್ಸ್ ಇವೆಲ್ಲ. ಖಂಡಿತ. ಕಬಡ್ಡಿ ಅಥವಾ ಫುಟ್ಬಾಲ್ನಂತಹ ಆಟದಲ್ಲಿ ಮಗು ತಾನೊಬ್ಬನೇ ಗೆಲ್ಲೋಕೆ ಆಗಲ್ಲ ಅಂತ ಕಲಿಯತ್ತೆ.
ತನ್ನ ಟೀಮ್ಮೇಟ್ಸ್ ಮೇಲೆ ನಂಬಿಕೆ ಇಡೋದು, ಸೋಲು ಗೆಲುವನ್ನ ಒಟ್ಟಾಗಿ ಸ್ವೀಕರಿಸುವುದು ಇವೆಲ್ಲವನ್ನೂ ಕಲಿಯುತ್ತೆ. ಇದೊಂದು ಜೀವನದ ಮಿನಿ ಲ್ಯಾಬೊರೇಟರಿ ಇದ್ದ ಹಾಗೆ. ನಿಜ ಸರ್. ನನ್ ಮಗ ಒಂದು ಸೈನ್ಸ್ ಪ್ರಾಜೆಕ್ಟ್ನಲ್ಲಿ ಕಲ್ತಷ್ಟು ಮಾತುಕತೆಯ ಕಲೆಯನ್ನ ಬೇರೆಲ್ಲೂ ಕಲ್ತಿಲ್ಲ. ಮುಂದಿನ ಸ್ಟೆಪ್ ಏನು? ಎರಡನೇದು, ಎಲ್ಲಾ ಸಹಯೋಗದ ಅಡಿಪಾಯವಾಗಿರೋ ಒಂದು ಸ್ಕಿಲ್, ಟೀಚ್ ಆಕ್ಟಿವ್ ಲಿಸನಿಂಗ್. ಅಂದ್ರೆ ಗಮನವಿಟ್ಟು ಕೇಳಿಸಿಕೊಳ್ಳುವುದನ್ನ ಕಲಿಸುವುದು. ಆಕ್ಟಿವ್ ಲಿಸನಿಂಗ್ ಅಂದ್ರೆ ಬೇರೆಯವರು ಮಾತಾಡುವಾಗ ಸುಮ್ನೆ ಇರೋದಕ್ಕಿಂತ ಹೆಚ್ಚಿಗೆ ಅಲ್ವಾ? ಖಚಿತವಾಗಿ. ಇದು ಉತ್ತರ ಕೊಡ್ಲಿಕ್ಕಾಗಿ ಕಾಯೋದಲ್ಲ, ಬದಲಿಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಿ ಕೇಳಿಸಿಕೊಳ್ಳೋದು. ಇದನ್ನ ಮನೇಲಿ ಪ್ರಾಕ್ಟೀಸ್ ಮಾಡೋಕೆ ಒಂದು ಸುಲಭ ವಿಧಾನ ಇದೆ. ಒಂದು ಟಾಕಿಂಗ್ ಆಬ್ಜೆಕ್ಟ್ ಬಳಸಿ. ಅಂದ್ರೆ ಯಾರ ಕೈಯಲ್ಲಿ ಆ ವಸ್ತು ಇರುತ್ತೋ ಅವರು ಮಾತ್ರ ಮಾತಾಡಬೇಕು. ಮುಂದಿನವರು ಮಾತಾಡೋ ಮುಂಚೆ ಹಿಂದಿನವರು ಏನ್ ಹೇಳಿದ್ರು ಅಂತ ಚಿಕ್ಕದಾಗಿ ಹೇಳಬೇಕು. ಇದೊಂದು ಆಟ ತರ ಇರುತ್ತೆ, ಆದ್ರೆ ಇದರಿಂದ ಮಕ್ಕಳು ಕೇಳಿಸ್ಕೊಳ್ಳೋ ಕಲೆಯನ್ನ ಕಲಿತಾರೆ. ಇದು ಒಳ್ಳೆ ಐಡಿಯಾ. ರಾತ್ರಿ ಊಟದ ಸಮಯದಲ್ಲಿ ಮಾತುಕತೆಗೆ ಇದು ಸಹಾಯ ಮಾಡ್ಬೋದು. ಮೂರನೇ ವಿಧಾನ ಯಾವುದು ಸರ್? ಮೂರನೆಯದ್ದು ರೋಲ್ ಪ್ಲೇ ಸೋಷಿಯಲ್ ಸಿನಾರಿಯೋಸ್, ಅಂದರೆ ಸಾಮಾಜಿಕ ಸಂದರ್ಭಗಳನ್ನ ಅಭಿನಯಿಸೋದು. ಮಕ್ಕಳು ಎದುರಿಸಬಹುದಾದ ಸಾಮಾನ್ಯ ಸವಾಲುಗಳನ್ನ ತಗೊಳ್ಳಿ. ಹೇಗೆ? ಸ್ನೇಹಿತರ ಜೊತೆ ಏನಾದ್ರೂ ಭಿನ್ನಾಭಿಪ್ರಾಯ ಬಂದಾಗ? ಪರ್ಫೆಕ್ಟ್ ಉದಾಹರಣೆ. ನಿನ್ಗೆ ಕ್ರಿಕೆಟ್ ಆಡ್ಬೇಕು, ಆದ್ರೆ ನಿನ್ನ ಫ್ರೆಂಡ್ಗೆ ವಿಡಿಯೋ ಗೇಮ್ ಆಡ್ಬೇಕು. ಇಬ್ರಿಗೂ ಖುಷಿಯಾಗೋ ಹಾಗೆ ಏನ್ ಮಾಡಬಹುದು ಅಂತ ಕೇಳಿ. ಬೇರೆ ಬೇರೆ ಪರಿಹಾರಗಳನ್ನ ರೋಲ್ ಪ್ಲೇ ಮಾಡೋದ್ರಿಂದ ನಿಜ ಜೀವನದಲ್ಲಿ ಬಳಸೋಕೆ ಅವ್ರಿಗೊಂದು ಮೆಂಟಲ್ ಸ್ಕ್ರಿಪ್ಟ್ ಸಿಗತ್ತೆ. ತುಂಬಾ ಪ್ರಾಕ್ಟಿಕಲ್ ಆಗಿದೆ ಸರ್. ಇದನ್ನೆಲ್ಲ ಶುರು ಮಾಡಕ್ಕೆ ಸರಿಯಾದ ವಯಸ್ಸು ಯಾವುದು? ಅವರು ಬೇರೆ ಮಕ್ಕಳ ಜೊತೆ ಬೆರೆಯೋಕೆ ಶುರು ಮಾಡಿದ ತಕ್ಷಣದಿಂದಲೇ 2 ವರ್ಷದ ಮಗುವನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿ ಒಂದು ಆಟಿಕೆಯನ್ನ ಶೇರ್ ಮಾಡ್ಕೊಳ್ಳೋದು, ಅಥವಾ ಜಾರುಬಂಡೆ ಮೇಲೆ ಸರದಿಯಲ್ಲಿ ಹೋಗೋದನ್ನ ಹೇಳ್ಕೊಡ್ತೀವಲ್ಲ, ಅದೇ ಕೊಲಾಬ್ರೇಷನ್ನ ಮೊದಲ ಪಾಠ. ಪ್ಲೇ ಡೇಟ್ಸ್ ಅಂದ್ರೆ ಬರೀ ಮಜಾ ಅಲ್ಲ, ಅದು ಮುಂದಿನ ಟೀಮ್ ವರ್ಕ್ನ ತರಬೇತಿ ಮೈದಾನ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಕೇಳುಗರಿಗೋಸ್ಕರ ಇವತ್ತಿನ ಚರ್ಚೆಯ 3 ಪ್ರಮುಖ ಅಂಶಗಳನ್ನ ಒಮ್ಮೆ ನೆನಪಿಸೋಣ. 1. ಮಕ್ಕಳನ್ನ ಟೀಮ್ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸೋ ಹಾಗೆ ಪ್ರೋತ್ಸಾಹಿಸಿ. 2. ಗಮನವಿಟ್ಟು ಕೇಳಿಸಿಕೊಳ್ಳೋ ಆಕ್ಟಿವ್ ಲಿಸ್ನಿಂಗ್ ಕಲಿಸಿ. ಮತ್ತು 3. ಸಾಮಾಜಿಕ ಸಂದರ್ಭಗಳನ್ನ ರೋಲ್ ಪ್ಲೇ ಮಾಡಿ. ಸರಿಯಾದ ಸಾರಾಂಶ ಸಾನ. ಕೊನೆಯದಾಗಿ ಒಂದು ಮಾತು. ನಮ್ಮ ಮಕ್ಕಳು ಯಶಸ್ವಿಯಾಗಬೇಕು ಅಂತ ನಾವೆಲ್ಲ ಬಯಸ್ತೀವಿ, ಆದ್ರೆ ಅವರು ಸುಂದರವಾದ ಅರ್ಥಪೂರ್ಣವಾದ ಸಂಬಂಧಗಳನ್ನು ಬೆಳೆಸ್ಕೊಳ್ಬೇಕು. ಬೇರೆಯವರ ಜೊತೆ ಸೇರಿ ಕೆಲಸ ಮಾಡೋ, ಕನೆಕ್ಟ್ ಆಗೋ ಮತ್ತು ಬೆರೆಯೋ ಶಕ್ತಿಯೇ ಅವರಿಗೆ ಯಶಸ್ಸು ಮತ್ತು ಸಂತೋಷ ಎರಡನ್ನೂ ತಂದುಕೊಡುತ್ತೆ. ಸರ್, ಈ ಸರಣಿಯಲ್ಲಿ ನಾವು ಯಶಸ್ಸನ್ನ ಹೊಸದಾಗಿ ನೋಡೋದು, ಎಐ ಪ್ರೂಫ್ ಸ್ಕಿಲ್ಸ್, ಇಮೋಷನಲ್ ಇಂಟೆಲಿಜೆನ್ಸ್ ಮತ್ತು ಕೊಲಾಬ್ರೇಷನ್ ಬಗ್ಗೆ ಮಾತಾಡಿದ್ವಿ. ಇದನ್ನೆಲ್ಲ ಕೇಳ್ದಾಗ ನಾವು ನಮ್ಮ ಮಕ್ಕಳಿಗೋಸ್ಕರ ಒಂದು ಸುಂದರವಾದ ಕಾರು ಕಟ್ಟಿದ ಹಾಗೆ ಅನ್ನಿಸುತ್ತೆ. ಆದ್ರೆ ಜೀವನ ಅನ್ನೋ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಾಗ ಅಥವಾ ರಸ್ತೆನೇ ದಿಕ್ಕು ಬದಲಾಯಿಸಿದಾಗ ಆ ಕಾರಿನ ಕಥೆ ಏನು? ಸಹನಾ, ನೀವು ಬಹಳ ಅದ್ಭುತವಾದ ರೂಪಕವನ್ನು ಬಳಸಿದ್ರಿ. ಅದೇ ನಮ್ಮ ಇವತ್ತಿನ ಚರ್ಚೆಯ ವಿಷಯ, ರೆಸಿಲಿಯನ್ಸ್, ಅಡ್ಯಾಪ್ಟಬಿಲಿಟಿ ಮತ್ತು ಗ್ರಿಟ್, ಅಂದ್ರೆ ಸ್ಥೈರ್ಯ, ಹೊಂದಿಕೊಳ್ಳುವಿಕೆ ಮತ್ತು ದೃಢತೆ. ಈ 3 ಪದಗಳನ್ನ ಸ್ವಲ್ಪ ವಿವರಿಸ್ತೀರಾ ಸರ್? ಖಂಡಿತ. ರೆಸಿಲಿಯನ್ಸ್ ಅಂದ್ರೆ ಸೋಲು ಅಥವಾ ಹಿನ್ನಡೆಯಿಂದ ಪುಟಿದೇಳುವ ಶಕ್ತಿ, ಒಂದು ರಬ್ಬರ್ ಬಾಲ್ ಥರ. ಅಡ್ಯಾಪ್ಟಬಿಲಿಟಿ ಅಂದ್ರೆ ಪರಿಸ್ಥಿತಿಗಳು ಬದಲಾದಾಗ ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಸಾಮರ್ಥ್ಯ. ಒಂದು ನದಿ ತನ್ನ ದಾರಿಯಲ್ಲಿ ಬಂಡೆ ಬಂದಾಗ ಅದರ ಸುತ್ತ ಹರಿದು ಹೋಗುತ್ತಲ್ಲ, ಹಾಗೆ. ಮತ್ತು ಗ್ರಿಟ್, ಆ ಪದ ಕೇಳೋಕೆ ತುಂಬಾ ಸ್ಟ್ರಾಂಗ್ ಆಗಿದೆ. ಹೌದು, ಅದು ಸ್ಟ್ರಾಂಗ್ ಪದವೇ. ರಿಸರ್ಚರ್ ಏಂಜೆಲಾ ಡಕ್ವರ್ತ್ ಇದನ್ನ ದೀರ್ಘಕಾಲದ ಗುರಿಗಳಿಗಾಗಿ ಇರುವ ಉತ್ಸಾಹ ಮತ್ತು ಪರಿಶ್ರಮ ಅಂತ ಕರೀತಾರೆ. ಇದು ವಾರಕ್ಕೋ ತಿಂಗಳಿಗೋ ಅಲ್ಲ, ವರ್ಷಗಳ ಕಾಲ ನಿಮ್ಮ ಭವಿಷ್ಯದ ಕನಸನ್ನ ಬೆನ್ನಟ್ಟಿ ಹೋಗುವ ಒಂದು ಸ್ಟ್ಯಾಮಿನಾ. ರೆಸಿಲಿಯನ್ಸ್, ಅಡ್ಯಾಪ್ಟಬಿಲಿಟಿ, ಗ್ರಿಟ್, ಇಂದಿನ ದಿನದಲ್ಲಿ ಇವು ಯಾಕೆ ಎಷ್ಟೊಂದು ಮುಖ್ಯ? ಯಾಕಂದ್ರೆ ಭವಿಷ್ಯದ ಬಗ್ಗೆ ನಮಗೆ ಖಚಿತವಾಗಿ ಗೊತ್ತಿರೋ ಒಂದೇ ಒಂದು ವಿಷಯ ಅಂದ್ರೆ ಅದು ಅನಿಶ್ಚಿತತೆಯಿಂದ ಕೂಡಿರುತ್ತೆ ಅನ್ನೋದು. ಎಐಯಿಂದಾಗಿ ಇಂಡಸ್ಟ್ರೀಸ್ ಬದಲಾಗತ್ತೆ, ಜಾಬ್ಸ್ ಬದಲಾಗತ್ತೆ, ವೈಯಕ್ತಿಕ ಜೀವನದಲ್ಲೂ ಕಷ್ಟಗಳು ಬರುತ್ತೆ. ಬರೀ ಯಶಸ್ಸನ್ನೇ ನೋಡಿ ಬೆಳೆದ ಮಗು ಮೊದಲನೇ ನಿಜವಾದ ಸೋಲಿಗೆ ಕುಸಿದು ಹೋಗಬಹುದು. ಆದರೆ ರೆಸಿಲಿಯನ್ಸ್ ಇರೋ ಮಗು ಅದನ್ನು ಒಂದು ಪಾಠ ಅಂತ ತಿಳ್ಕೊಳ್ಳುತ್ತೆ. ದಾರಿ ಕಷ್ಟ ಆಯಿತು ಅಂತ ತನ್ನ ಕನಸನ್ನ ಬಿಟ್ಟುಬಿಡಲ್ಲ. ಅಂದ್ರೆ ನಾವು ಮಕ್ಕಳನ್ನ ಸೋಲಿನಿಂದ ಪಾರಾಗಿಸೋದಲ್ಲ, ಬದಲಿಗೆ ಚೆನ್ನಾಗಿ ಸೋಲೋದನ್ನ ಕಲಿಸ್ಬೇಕು. ಅದ್ಭುತವಾಗಿ ಹೇಳಿದ್ರಿ. ಇದನ್ನೇ ಆಂಟಿ ಫ್ರೆಜೈಲ್ ಮೈಂಡ್ ಅಂತ ಕರೆಯೋದು. ಅಂದ್ರೆ ಸವಾಲುಗಳಿಂದ ಇನ್ನಷ್ಟು ಸ್ಟ್ರಾಂಗ್ ಆಗೋ ಮನಸ್ಸು. ಆಂಟಿ ಫ್ರೆಜೈಲ್ ಮೈಂಡ್, ಇದು ತುಂಬಾ ಇಷ್ಟಾಯ್ತು ಸರ್. ಹಾಗಾದ್ರೆ ಮಕ್ಕಳನ್ನ ರಕ್ಷಿಸ್ಬೇಕು ಅನ್ನೋ ನಮ್ಮ ಸಹಜ ಗುಣವನ್ನ ಮೀರಿ ಇದನ್ನ ಅವರಿಗೆ ಕಲಿಸೋದು ಹೇಗೆ?
ಇಲ್ಲಿ ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ಬೇಕು. ನಮ್ಮ ಮೊದಲನೇ ಇನ್ಸ್ಟಿಂಕ್ಟ್ ಅವರ ಎಲ್ಲಾ ಸಮಸ್ಯೆಗಳನ್ನ ನಾವೇ ಬಗೆಹರಿಸೋದು. ಆದರೆ ನಾವು ಒಂದು ಹೆಜ್ಜೆ ಹಿಂದೆ ಸರಿಬೇಕು. ಮೊದಲನೇ ಸ್ಟೆಪ್, ಡೋಂಟ್ ಶೀಲ್ಡ್ ದೆಮ್ ಫ್ರಮ್ ಫೇಲ್ಯೂರ್. ಅಂದ್ರೆ ಸೋಲಿನಿಂದ ಅವರನ್ನ ಸದಾಕಾಲ ರಕ್ಷಿಸಬೇಡಿ. ಅದು ಕೇಳೋಕೆ ಕಷ್ಟ ಅನಿಸುತ್ತೆ. ಅಂದ್ರೆ ಅವರು ಸೋಲೋದನ್ನ ಸುಮ್ನೆ ನೋಡ್ತಾ ಇರೋದಾ? ಅವರ ವಯಸ್ಸಿಗೆ ತಕ್ಕ ಸೇಫ್ ಆದ ಸೋಲನ್ನ ಅನುಭವಿಸಕ್ಕೆ ಬಿಡಿ. ಉದಾಹರಣೆಗೆ, ಮಗು ಹೋಂವರ್ಕ್ ಮರೆತು ಹೋದ್ರೆ ತಕ್ಷಣ ಸ್ಕೂಲಿಗೆ ಹೋಗಿ ಕೊಟ್ಟು ಬರಬೇಡಿ. ಅವರು ಟೀಚರ್ ಹತ್ರ ಪರಿಸ್ಥಿತಿಯನ್ನ ವಿವರಿಸುವ ಒಂದು ಸಣ್ಣ ಜವಾಬ್ದಾರಿಯನ್ನ ಹೊರಲಿ. 100 ಲೆಕ್ಚರ್ಗಿಂತ ಈ ಒಂದು ಸಣ್ಣ ಅನುಭವ ಹೆಚ್ಚು ಜವಾಬ್ದಾರಿಯನ್ನ ಕಲಿಸುತ್ತೆ. ಹೌದು, ಇದು ಒಂದು ದೊಡ್ಡ ಪಾಠಕ್ಕೋಸ್ಕರ ಕೊಡುವ ಸಣ್ಣ ಶಿಕ್ಷೆ. ಎರಡನೇ ಸ್ಟೆಪ್ ಏನು ಸರ್? ಎರಡನೇದು ತುಂಬಾ ಪವರ್ಫುಲ್. ಶೇರ್ ಯುವರ್ ಓನ್ ಸ್ಟ್ರಗಲ್ಸ್. ಅಂದ್ರೆ ನಿಮ್ಮ ಸ್ವಂತ ಕಷ್ಟಗಳನ್ನ ಅವರ ಜೊತೆ ಹಂಚಿಕೊಳ್ಳಿ. ನಾವು ಮಕ್ಕಳಿಗೆ ನಮ್ಮ ಯಶಸ್ವಿ ಮುಖವನ್ನಷ್ಟ ತೋರಿಸ್ತೀವಿ. ಆದ್ರೆ ನಾನು ಆಫೀಸ್ನಲ್ಲಿ ಒಂದು ತಪ್ಪು ಮಾಡಿದ್ದೆ, ಆಮೇಲೆ ಹೀಗೆ ಸರಿ ಮಾಡಿದೆ ಅಂತ ಹೇಳಿದಾಗ ಕಷ್ಟ ಅನ್ನೋದು ಸಹಜ ಅನ್ನೋ ಭಾವನೆ ಅವರಲ್ಲಿ ಬರುತ್ತೆ. ನನ್ನ ಅಪ್ಪ ಅಮ್ಮ ಪರ್ಫೆಕ್ಟ್ ಅಲ್ಲ, ಅವರಿಗೂ ಸಮಸ್ಯೆ ಬರುತ್ತೆ, ಅದರಿಂದ ಹೊರಗೆ ಬರ್ತಾರೆ, ಹಾಗಾದ್ರೆ ನಾನು ಬರ್ಬಲ್ಲೆ ಅಂತ ಅವರಿಗೆ ಧೈರ್ಯ ಬರುತ್ತೆ. ಇದು ನಮ್ಮನ್ನ ಅವರ ಕಣ್ಣಲ್ಲಿ ಹೆಚ್ಚು ಮನುಷ್ಯರನ್ನಾಗಿ ಮಾಡುತ್ತೆ. ಇದರಿಂದ ಧೈರ್ಯ ಬರುತ್ತೆ ಅನ್ನೋದು ನಿಜ. ಮೂರನೇ ಪಾಯಿಂಟ್ ಯಾವುದು ಸರ್? ಇದು ನಾವು ಹಿಂದಿನ ಚಾಪ್ಟರ್ನಲ್ಲಿ ಮಾತಾಡಿದ್ದಕ್ಕೆ ಸಂಬಂಧಿಸಿದ್ದು. ಗ್ರೋತ್ ಮೈಂಡ್ಸೆಟ್ ಅನ್ನ ಪ್ರೋತ್ಸಾಹಿಸಿ. ಗ್ರೋತ್ ಮೈಂಡ್ಸೆಟ್, ಇದನ್ನ ನಮ್ಮ ಕೇಳುಗರಿಗೋಸ್ಕರ ಇನ್ನೊಮ್ಮೆ ವಿವರಿಸ್ತೀರಾ? ಖಂಡಿತ. ಫಿಕ್ಸ್ಡ್ ಮೈಂಡ್ಸೆಟ್ ಅಂದ್ರೆ ನೀನು ಹುಟ್ಟುತ್ತಲೇ ಸ್ಮಾರ್ಟ್ ಅಥವಾ ಅಲ್ಲ ಅಂತ ನಂಬೋದು. ಗ್ರೋತ್ ಮೈಂಡ್ಸೆಟ್ ಅಂದ್ರೆ ಪ್ರಯತ್ನ ಮತ್ತು ಸ್ಟ್ರಾಟಜಿಯಿಂದ ನಮ್ಮ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳಬಹುದು ಅಂತ ನಂಬೋದು. ಹಾಗಾಗಿ ಮಗು ಎ ಗ್ರೇಡ್ ತಂದಾಗ ನೀನು ತುಂಬಾ ಸ್ಮಾರ್ಟ್ ಅನ್ನೋದ್ ಬದಲು, ವಾವ್, ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನೀನು ಬಳಸಿದ ವಿಧಾನ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ಅವರ ಪ್ರಯತ್ನವನ್ನು ಹೊಗಳಿ, ವ್ಯಕ್ತಿಯನ್ನಲ್ಲ. ಇವೆಲ್ಲವೂ ತುಂಬಾ ಸ್ಪಷ್ಟವಾಗಿದೆ ಸರ್. ಇದನ್ನ ಶುರು ಮಾಡೋಕೆ ಸರಿಯಾದ ಸಮಯ ಯಾವುದು? ಅದಕ್ಕೆ ಒಂದು ಮ್ಯಾಜಿಕ್ ಮೊಮೆಂಟ್ ಇದೆ. ನಿಮ್ಮ ಮಗು ಮೊದಲನೇ ಬಾರಿಗೆ ಒಂದು ಪಜಲ್ ಅಥವಾ ಲೆಕ್ಕವನ್ನು ನೋಡಿ, ನನ್ನ ಕೈಲಿ ಇದನ್ನು ಮಾಡಕ್ಕೆ ಆಗಲ್ಲ ಅಂತ ಹೇಳುತ್ತಲ್ಲ. ಆಹಾ, ಈ ಮಾತನ್ನ ಪ್ರತಿಯೊಬ್ಬ ಪೇರೆಂಟ್ ಕೇಳಿರ್ತಾರೆ. ಹೌದು. ಆಗ ನಾವು ತಕ್ಷಣ ಅದನ್ನ ಅವರಿಗೋಸ್ಕರ ಮಾಡಿಕೊಡ್ತೀವಿ ಅಥವಾ ನಿಲ್ಲ, ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳ್ತೀವಿ. ಅದರ ಬದಲು ಆ ಕ್ಷಣದಲ್ಲಿ 2 ಶಕ್ತಿಶಾಲಿ ಪದಗಳನ್ನ ಪರಿಚಯಿಸಬೇಕು. ಇನ್ನೂ ಆಗಿಲ್ಲ ಅಂದ. ನಿನ್ನ ಕೈಯಲ್ಲಿ ಇದನ್ನು ಮಾಡಕ್ಕೆ ಇನ್ನೂ ಆಗಿಲ್ಲ. ಸರಿ, ಬೇರೆ ಯಾವ ರೀತಿ ಟ್ರೈ ಮಾಡಬಹುದು ನೋಡೋಣ ಬಾ ಅಂತ ಹೇಳಿ. ಆ ಇನ್ನೂ ಅನ್ನೋ ಒಂದು ಪದ ಸೋಲನ್ನ ಕಲಿಕೆಯ ದಾರಿಯಲ್ಲಿರೋ ಒಂದು ತಾತ್ಕಾಲಿಕ ನಿಲ್ದಾಣವಾಗಿ ಬದಲಾಯಿಸಿಬಿಡುತ್ತೆ. ತುಂಬಾ ಅದ್ಭುತ ಸರ್. ಹಾಗಾದ್ರೆ ಇಂದಿನ ಚರ್ಚೆಯ ಸಾರಾಂಶ: 1. ಮಕ್ಕಳನ್ನ ಸೇಫ್ ಆದ ಸೋಲುಗಳಿಂದ ರಕ್ಷಿಸಬೇಡಿ. 2. ನಿಮ್ಮ ಸ್ವಂತ ಕಷ್ಟಗಳನ್ನ ಅವರೊಂದಿಗೆ ಹಂಚಿಕೊಳ್ಳಿ. 3. ಅವರ ಪ್ರಯತ್ನವನ್ನು ಹೊಗಳಿ ಗ್ರೋತ್ ಮೈಂಡ್ಸೆಟ್ ಬೆಳೆಸಿ. ಸರಿಯಾದ ಸಾರಾಂಶ ಸಹನ. ನಮ್ಮ ಮಕ್ಕಳಿಗೆ ನಾವು ಕೊಡಬಹುದಾದ ಅತೀ ದೊಡ್ಡ ಗಿಫ್ಟ್ ಅಂದ್ರೆ ಅದು ರೆಸಿಲಿಯಂಟ್ ಮನಸ್ಸು. ಅದುವೇ ಅವರನ್ನ ಭವಿಷ್ಯದ ಎಲ್ಲಾ ಬಿರುಗಡೆಗಳಿಂದ ರಕ್ಷಿಸುವ ಆಂತರಿಕ ಕವಚ. ನಾವು ಮೈಂಡ್ಸೆಟ್, ಸ್ಕಿಲ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆದ್ರೆ ಫೈನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಹಣಕಾಸಿನ ಸಾಕ್ಷರತೆ, ಇದು ಎಲ್ಲಿಗೆ ಸೇರುತ್ತೆ? ಸಹನಾ, ನಮ್ಮ ಕೇಳುಗರು ತುಂಬಾ ಅದ್ಭುತವಾದ ಪಾಯಿಂಟ್ ಎತ್ತಿದ್ದಾರೆ. ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋದು ಬರೀ CA ಅಥವಾ ಸ್ಟಾಕ್ ಬ್ರೋಕರ್ಗಳಿಗೆ ಮಾತ್ರ ಅಲ್ಲ. ಇದೊಂದು ಜೀವನ ಕೌಶಲ್ಯ. ಇದರಲ್ಲಿ 4 ಮುಖ್ಯ ವಿಷಯಗಳನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋದು: ಹಣವನ್ನು ಹೇಗೆ ಗಳಿಸೋದು, ಅದನ್ನು ಹೇಗೆ ಉಳಿಸೋದು, ಹೇಗೆ ಬುದ್ಧಿವಂತಿಕೆಯಿಂದ ಖರ್ಚು ಮಾಡೋದು, ಮತ್ತು ಕೊನೆಯದಾಗಿ ಅದನ್ನು ಹೇಗೆ ಬೆಳೆಸೋದು ಅಂತ. ಗಳಿಸೋದು, ಉಳಿಸೋದು, ಖರ್ಚು ಮಾಡೋದು ಮತ್ತು ಬೆಳೆಸೋದು. ಹಾಗಾದ್ರೆ ಇವೇ ಆ 4 ಆಧಾರ ಸ್ತಂಭಗಳು. ನೀವು ಹಾಗೆ ಹೇಳ್ಬೋದು. ಇದು ಹಣದ ಜೊತೆ ಒಂದು ಆರೋಗ್ಯಕರ ಮತ್ತು ಶಕ್ತಿಯುತ ಸಂಬಂಧವನ್ನು ಹೊಂದೋದು. ಅದರಿಂದ ಭಯಪಡೋದಲ್ಲ ಅಥವಾ ಅದರ ಹಿಡಿತದಲ್ಲಿರೋದಲ್ಲ. ಇವತ್ತಿನ ಮಕ್ಕಳಿಗೆ ಇದ್ಯಾಕೆ ಇಷ್ಟೊಂದು ಮುಖ್ಯ ಸರ್? ನಾವೆಲ್ಲ ಬೆಳೀತಾನೆ ಇದನ್ನೆಲ್ಲ ಕಲಿತೀವಿ ಅಲ್ವಾ? ನಿಜ. ಆದರೆ ಈಗ ಜಗತ್ತು ಬದಲಾಗಿದೆ. ಮೊದಲೆಲ್ಲ ಒಂದೇ ಕೆಲಸದಲ್ಲಿ 30-40 ವರ್ಷ ಇರ್ತಿದ್ರು. ಆದರೆ ಮುಂದಿನ ದಿನಗಳಲ್ಲಿ ಗಿಗ್ ಎಕಾನಮಿ ಜಾಸ್ತಿ ಆಗುತ್ತೆ. ಜನ ಹಲವು ಕೆರಿಯರ್ಗಳನ್ನ ಬದಲಾಯಿಸ್ತಾರೆ. ಆಗ ಪರ್ಸನಲ್ ಫೈನಾನ್ಸ್ ಬಗ್ಗೆ ಗಟ್ಟಿ ತಿಳುವಳಿಕೆ ಇಲ್ಲದಿದ್ರೆ ಜೀವನ ನಡೆಸಲು ತುಂಬ ಕಷ್ಟ ಆಗ್ಬೋದು. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದರೆ ಆರ್ಥಿಕ ಸ್ವಾತಂತ್ರ್ಯ, ಇದು ನಿಜವಾದ ಯಶಸ್ವಿ ಜೀವನದ ಅಡಿಪಾಯ. ಅಂದ್ರೆ ಇದು ಮಕ್ಕಳನ್ನ ಶ್ರೀಮಂತರನ್ನಾಗಿ ಮಾಡೋದ್ರ ಬಗ್ಗೆ ಅಲ್ಲ, ಬದಲಿಗೆ ಅವರನ್ನ ಆರ್ಥಿಕವಾಗಿ ಸಮರ್ಥರನ್ನಾಗಿ ಮತ್ತು ಸ್ವತಂತ್ರರನ್ನಾಗಿ ಮಾಡೋದ್ರ ಬಗ್ಗೆ ಅಂತ. ಸರಿಯಾದ ಮಾತು. ಇದು ಅವರ ಜೀವನದ ಕಂಟ್ರೋಲ್ ಅವ್ರ ಕೈಗೆ ಕೊಡೋದು. ಇದು ತುಂಬಾ ಮುಖ್ಯ. ಹಾಗಾದ್ರೆ ಇದನ್ನ ಕಲ್ಸೋದನ್ನ ಎಲ್ಲಿಂದ ಶುರು ಮಾಡಬೇಕು? ಮಕ್ಕಳಲ್ಲಿ ಹಣದ ಬಗ್ಗೆ ಮಾತಾಡಿದ್ರೆ ಅವರು ಮೆಟೀರಿಯಲಿಸ್ಟಿಕ್ ಆಗ್ಬಿಡ್ತಾರೆ ಅನ್ನೋ ಭಯ ಇರುತ್ತಲ್ಲ. ಇದು ಬಹಳ ಮುಖ್ಯವಾದ ಪ್ರಶ್ನೆ.
ಇದು ಜ್ಞಾನದ ಬಗ್ಗೆ, ದುರಾಸೆಯ ಬಗ್ಗೆ ಅಲ್ಲ. ಮೊದಲನೇ ಹೆಜ್ಜೆ ತುಂಬ ಪ್ರಾಕ್ಟಿಕಲ್. ಸ್ಟಾರ್ಟ್ ವಿತ್ ಅನ್ ಅಲಾಯನ್ಸ್, ಅಂದ್ರೆ ಪಾಕೆಟ್ ಮನಿ ಕೊಡೋದ್ರಿಂದ ಶುರು ಮಾಡಿ. ಪಾಕೆಟ್ ಮನಿ ಅದನ್ನ ಕೊಡೋ ಸರಿಯಾದ ರೀತಿ ಯಾವುದು? ಇದು ಬರೀ ಹಣ ಕೊಡೋದಲ್ಲ, ಅದನ್ನ ಮ್ಯಾನೇಜ್ ಮಾಡೋ ಜವಾಬ್ದಾರಿಯನ್ನ ಕೊಡೋದು. ಅವರಿಗೆ ಚಾಯ್ಸ್ ಮಾಡಕ್ ಬಿಡಿ. 1 ವಾರದ ಪಾಕೆಟ್ ಮನಿಯನ್ನ ಮೊದಲನೇ ದಿನವೇ ಒಂದು ಆಟಿಕೆಗೆ ಖರ್ಚು ಮಾಡಿ, ಆಮೇಲೆ ಚಾಕ್ಲೇಟ್ ತಿನ್ನೋಕೆ ದುಡ್ಡಿಲ್ಲದೆ ಇಟ್ರೆ ಅವರಿಗೆ ಮತ್ತೆ ದುಡ್ಡು ಕೊಡಬೇಡಿ. ಆ ಒಂದು ಸಣ್ಣ ಸೇಫ್ ಆದ ತಪ್ಪನ್ನ ಅವರು ಅನುಭವಿಸಲಿ. ಬಜೆಟಿಂಗ್ ಬಗ್ಗೆ ಇದಕ್ಕಿಂತ ದೊಡ್ಡ ಪಾಠ ಬೇರೆ ಇಲ್ಲ. ಮತ್ತೆ ಅದೇ ಅನುಭವದಿಂದ ಕಲಿಯೋ ಪಾಠ. ಮುಂದಿನ ಸ್ಟೆಪ್ ಏನು? ಎರಡನೇದು ಹಣದ ಬಗ್ಗೆ ಇರೋ ನಿಗೂಢತೆಯನ್ನ ತೆಗೆದುಹಾಕೋದು. ಇನ್ವಾಲ್ವ್ ದೆಮ್ ಇನ್ ಫ್ಯಾಮಿಲಿ ಬಜೆಟಿಂಗ್. ಓ, ಅದು ಕಷ್ಟ ಅನ್ಸುತ್ತೆ. ನಮ್ಮ ಸ್ಯಾಲ್ರಿ ಸ್ಲಿಪ್ ಎಲ್ಲ ಮಕ್ಕಳ ಮುಂದೆ ಇಡಬೇಕಾ? ಖಂಡಿತ ಇಲ್ಲ. ಅವರು ವಯಸ್ಸಿಗೆ ತಕ್ಕ ಹಾಗಿರಬೇಕು. ಉದಾಹರಣೆಗೆ ದೀಪಾವಳಿ ಹಬ್ಬಕ್ಕೆ ಅಥವಾ ಒಂದು ಸಣ್ಣ ಟ್ರಿಪ್ ಪ್ಲಾನ್ ಮಾಡಬೇಕಾದ್ರೆ, ನಮ್ಮತ್ರ ಇಷ್ಟು ಬಜೆಟ್ ಇದೆ, ಈ ದುಡ್ಡಲ್ಲಿ ನಾವು ಹೇಗೆಲ್ಲ ಹೆಚ್ಚು ಮಜಾ ಮಾಡ್ಬೋದು ಅಂತ ಒಟ್ಟಿಗೆ ಡಿಸೈಡ್ ಮಾಡೋಣ ಅಂತ ಹೇಳಿ. ಇದರಿಂದ ಸಂಪನ್ಮೂಲಗಳು ಸೀಮಿತವಾಗಿರುತ್ತೆ ಮತ್ತು ನಾವು ಆಯ್ಕೆಗಳನ್ನು ಮಾಡಬೇಕು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಇದು ಒಳ್ಳೆ ಐಡಿಯಾ. ಅವರು ಕೂಡ ನಮ್ ಜೊತೆ ಸೇರಿ ಯೋಚನೆ ಮಾಡ್ತಾರೆ. ಹಾಗಾದ್ರೆ ಅವರು ಕೇಳೋ ಪ್ರತಿಯೊಂದು ವಸ್ತುವಿನ ಬಗ್ಗೆ ಏನ್ ಮಾಡೋದು? ಅದೇ ನಮ್ಮ 3ನೇ ಮತ್ತು ಬಹುಶಃ ಅತಿ ಮೂಲಭೂತ ಪಾಠ, ನೀಡ್ಸ್ ವರ್ಸಸ್ ವಾಂಟ್ಸ್ ಪರಿಕಲ್ಪನೆಯನ್ನ ಪರಿಚಯಿಸೋದು. ಅಂದ್ರೆ ಅಗತ್ಯಗಳು ಮತ್ತು ಆಸೆಗಳ ನಡುವಿನ ವ್ಯತ್ಯಾಸ. ಅಗತ್ಯಗಳು ಮತ್ತು ಆಸೆಗಳು, ಇದು ಕ್ಲಾಸಿಕ್ ಗೊಂದಲ. ಇದನ್ನ ಒಂದು ಆಟದ ತರಹ ಮಾಡ್ಬೋದು. ಶಾಪಿಂಗ್ ಹೋದಾಗ ಇದು ಊಟದ ತರಹ ಒಂದು ನೀಡ್ನ ಅಥವಾ ಒಂದು ಹೊಸ ವಿಡಿಯೋ ಗೇಮ್ ತರಹ ಒಂದು ವಾಂಟ್ ಅಂದ್ರೆ ಆಸೆನ ಅಂತ ಕೇಳಿ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಅವರು ಆದ್ಯತೆ ನೀಡೋದನ್ನ ಮತ್ತು ಆಸೆಯನ್ನ ಮುಂದೂಡೋದನ್ನ ಕಲಿತಾರೆ. ಇದು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸೋಕೆ ಬೇಕಾದ ಒಂದು ಮುಖ್ಯ ಸ್ಕಿಲ್. ಹಾಗಾದ್ರೆ ಈ ಹಣದ ಪಾಠಗಳನ್ನ ಶುರು ಮಾಡಕ್ಕೆ ಸರಿಯಾದ ವಯಸ್ಸು ಯಾವುದು? ಅವರಿಗೆ ಎಣ್ಸೋಕ್ ಬಂದ ತಕ್ಷಣದಿಂದಲೇ ಒಂದು ಗುಲ್ಲಕ್ ಅಥವಾ ಪಿಗ್ಗಿ ಬ್ಯಾಂಕಿಂದ ಇದು ಶುರುವಾಗ್ಬೋದು. ನೀವು 3 ಸಣ್ಣ ಡಬ್ಬಿಗಳನ್ನ ಇಟ್ಬೋದು, ಉಳಿತಾಯ, ಖರ್ಚು ಮತ್ತು ಹಂಚಿಕೆ ಅಂತ. ಅವರಿಗೆ ಸ್ವಲ್ಪ ಹಣ ಸಿಕ್ಕಾಗ ಅವರೇ ಅದನ್ನ 3 ಭಾಗ ಮಾಡಿ ಹಾಕ್ಲಿ. ಈ ಒಂದು ಸಣ್ಣ ಕೆಲಸ ನಾವು ಮಾತಾಡಿದ ಎಲ್ಲ ದೊಡ್ಡ ತತ್ವಗಳನ್ನ ಅವರಿಗೆ ಕಲಿಸುತ್ತೆ. ತುಂಬಾ ಅದ್ಭುತ ಸರ್. ಹಾಗಾದ್ರೆ ಇಂದಿನ ಚರ್ಚೆಯ ಸಾರಾಂಶ: 1, ಪಾಕೆಟ್ ಮನಿ ಕೊಡೋದ್ರಿಂದ ಶುರು ಮಾಡಿ. 2, ವಯಸ್ಸಿಗೆ ತಕ್ಕ ಹಾಗೆ ಫ್ಯಾಮಿಲಿ ಬಜೆಟಿಂಗ್ನಲ್ಲಿ ಅವರನ್ನ ಸೇರಿಸ್ಕೊಳ್ಳಿ. ಮತ್ತು 3, ಅಗತ್ಯಗಳು ಮತ್ತು ಆಸೆಗಳ ನಡುವಿನ ವ್ಯತ್ಯಾಸವನ್ನ ಕಲಿಸಿ. ಸರಿಯಾದ ಸಾರಾಂಶ ಸಹನ. ಕೊನೆಯದಾಗಿ, ಮಕ್ಕಳಿಗೆ ಹಣದ ಬಗ್ಗೆ ಕಲಿಸೋದು ಅಂದ್ರೆ ಬರೀ ಫೈನಾನ್ಸ್ ಬಗ್ಗೆ ಅಲ್ಲ. ಇದು ಅವರಿಗೆ ಜವಾಬ್ದಾರಿ, ಶಿಸ್ತು ಮತ್ತು ಭವಿಷ್ಯಕ್ಕಾಗಿ ಯೋಜನೆ ಮಾಡೋದನ್ನ ಕಲಿಸೋದು. ಇದು ನಾವು ಈ ಸರಣಿಯಲ್ಲಿ ಮಾತಾಡಿದ ಬೇರೆ ಎಲ್ಲ ಮೈಂಡ್ಸೆಟ್ ಮತ್ತು ಸಾಮರ್ಥ್ಯಗಳಿಗೆ ಬೆಂಬಲವಾಗಿ ನಿಲ್ಲುವ ಕೊನೆಯ ಪ್ರಾಕ್ಟಿಕಲ್ ಕೌಶಲ್ಯ. ಸರ್, ಈ ಸರಣಿ ಮುಗೀತು ಅಂದುಕೊಳ್ಳುವಷ್ಟರಲ್ಲಿ ನಿನ್ನೆ ನನ್ನ ಮಗ ಒಂದು ಯೂಟ್ಯೂಬ್ ಶಾರ್ಟ್ಸ್ ನೋಡಿ ಅದರಲ್ಲಿ ಬಂದಿದ್ದ ಒಂದು ಸುದ್ದಿಯನ್ನ ನನ್ನತ್ರ ಬಂದು ಹೇಳ್ದ. ನಾನ್ ಚೆಕ್ ಮಾಡಿದಾಗ ಅದು ಸಂಪೂರ್ಣವಾಗಿ ಫೇಕ್ ನ್ಯೂಸ್ ಅಂತ ಗೊತ್ತಾಯ್ತು. ಆಗ ನನ್ಗನ್ಸಿದ್ದು, ನಾವು ನಮ್ಮ ಮಕ್ಕಳನ್ನ ನಿಜ ಪ್ರಪಂಚಕ್ಕೆ ತಯಾರು ಮಾಡಿದ್ದೇವೆ, ಆದ್ರೆ ಈ ಡಿಜಿಟಲ್ ಪ್ರಪಂಚದ ಕಥೆ ಏನು? ಇದು ನಮ್ಮನ್ನ ನಮ್ಮ ಕೊನೆಯ ಮತ್ತು ಬಹಳ ಮುಖ್ಯವಾದ ಚಾಪ್ಟರ್ಗೆ ತಂದು ನಿಲ್ಲಿಸಿದೆ, ದ ಡಿಜಿಟಲ್ ಸಿಟಿಸನ್. ಸಹನಾ, ನಿಮ್ಮ ಈ ಅನುಭವ ಇವತ್ತು ಪ್ರತಿಯೊಬ್ಬ ಪೇರೆಂಟ್ನ ಅನುಭವ. ಡಿಜಿಟಲ್ ಸಿಟಿಸನ್ ಆಗೋದು ಅಂದ್ರೆ ಬರೀ ಫೋನ್ ಅಥವಾ ಲ್ಯಾಪ್ಟಾಪ್ ಬಳಸೋದು ಹೇಗೆ ಅಂತ ತಿಳ್ಕೊಳ್ಳೋದಲ್ಲ. ಇದು ಟೆಕ್ನಾಲಜಿ ಜೊತೆ ಒಂದು ಆರೋಗ್ಯಕರ, ಜವಾಬ್ದಾರಿಯುತ ಮತ್ತು ನೈತಿಕ ಸಂಬಂಧವನ್ನ ಬೆಳೆಸ್ಕೊಳ್ಳೋದು. ಅಂದ್ರೆ ಮಾಹಿತಿಯನ್ನ ವಿಮರ್ಶಾತ್ಮಕವಾಗಿ ಸ್ವೀಕರಿಸುವುದು ಮತ್ತು ಜವಾಬ್ದಾರಿಯುತವಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋದು. ಅಂದ್ರೆ ಟೆಕ್ನಾಲಜಿಯನ್ನ ಬುದ್ಧಿವಂತಿಕೆಯಿಂದ ಮತ್ತು ದಯೆಯಿಂದ ಬಳಸೋದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದು ಆನ್ಲೈನ್ ಜಗತ್ತಿನಲ್ಲಿ ಒಬ್ಬ ಒಳ್ಳೆ ಪ್ರಜೆಯಾಗಿರೋದು. ಇದೆಲ್ಲ ಒಂದು ಬೇರೆ ಸ್ಕಿಲ್ ಅಂತ ಯಾಕೆ ಪರಿಗಣಿಸ್ಬೇಕು ಸರ್? ಇದು ಕಾಮನ್ ಸೆನ್ಸ್ ಅಲ್ವಾ? ಮೊದಲೆಲ್ಲ ಹಾಗೆ ಇರ್ಬೋದು, ಆದ್ರೆ ಇವತ್ತಿನ ಡಿಜಿಟಲ್ ಜಗತ್ತು ತುಂಬಾನೇ ಕಾಂಪ್ಲೆಕ್ಸ್ ಆಗಿದೆ. ನೀವ್ ಹೇಳಿದ ಹಾಗೆ ಸುಳ್ಳು ಸುದ್ದಿ ಕಾಳ್ಗಿಚ್ಚಿನ ಥರ ಹರಡುತ್ತೆ ಮತ್ತು ಎಐ ಬಂದ್ಮೇಲೆ ಇದು ಇನ್ನಷ್ಟು ಜಟಿಲವಾಗ್ತಿದೆ. ಎಐನಲ್ಲಿರೋ ಬಯಾಸ್ ಅಂದ್ರೆ ಪೂರ್ವಾಗ್ರಹಗಳು ಮತ್ತು ಅದು ನಮ್ಮ ಆಯ್ಕೆಗಳನ್ನ ಹೇಗೆ ರೂಪಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಇದು ಮುಂದಿನ ಜಗತ್ತಿನ ಒಂದು ನಾಗರಿಕ ಕರ್ತವ್ಯ ಆಗಲಿದೆ. ಅಂದ್ರೆ ನಮ್ಮ ಮಕ್ಕಳು ಟೆಕ್ನಾಲಜಿ ಜೊತೆ ಬದುಕ್ತಿಲ್ಲ, ಬದಲಿಗೆ ಟೆಕ್ನಾಲಜಿಯ ಒಳಗೆ ಬದುಕ್ತಿದ್ದಾರೆ. ಸರಿಯಾದ ಮಾತು. ಅದಕ್ಕೋಸ್ಕರ ನಾವು ಅವರಿಗೆ ದಾರಿ ತೋರಿಸ್ಬೇಕು. ಇದೆಲ್ಲ ಕೇಳಕ್ಕೆ ತುಂಬಾ ದೊಡ್ಡ ವಿಷಯ ಅನ್ಸುತ್ತೆ. ಇಷ್ಟು ದೊಡ್ಡ ವಿಷಯವನ್ನ ಕಲಿಸೋದನ್ನ ಎಲ್ಲಿಂದ ಶುರು ಮಾಡೋದು? ಮಾತುಕತೆಯಿಂದ. ಮೊದಲನೇ ಹೆಜ್ಜೆ ಟೀಚ್ ಡಿಜಿಟಲ್ ಲಿಟರೇಸಿ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್, ಅಂದ್ರೆ ಡಿಜಿಟಲ್ ಸಾಕ್ಷರತೆ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನ ಕಲಿಸುವುದು. ಅದನ್ನ ಹೇಗೆ ಮಾಡೋದು? ಫೇಕ್ ನ್ಯೂಸ್ ಕಂಡುಹಿಡಿಯೋದು ದೊಡ್ಡವರಿಗೆ ಕಷ್ಟ.
ನಿಜ. ಆದರೆ ನಾವು ಕೆಲವು ಮೂಲಭೂತ ಅಭ್ಯಾಸಗಳನ್ನ ಕಲಿಸಬಹುದು. ಯಾವುದನ್ನೇ ನಂಬೋ ಮುಂಚೆ ಅಥವಾ ಶೇರ್ ಮಾಡೋ ಮುಂಚೆ 3 ಪ್ರಶ್ನೆ ಕೇಳಿ. ಇದನ್ನ ಯಾರ್ ಮಾಡಿದ್ದಾರೆ? ಇದನ್ನ ಯಾಕೆ ಮಾಡಿದ್ದಾರೆ? ಮತ್ತು ಇದು ನಿಜಾನ ಅಂತ ನಾನು ಹೇಗೆ ಚೆಕ್ ಮಾಡ್ಲಿ? ಬೇರೆ ನಂಬಿಕಾರ್ಹ ವೆಬ್ಸೈಟ್ಗಳನ್ನ ನೋಡೋದು ಹೇಗೆ ಅಂತ ನಾವು ಅವರಿಗೆ ತೋರಿಸ್ಕೊಡ್ಬಹುದು. ಇದು ತುಂಬಾ ಪ್ರಾಕ್ಟಿಕಲ್ ಆಗಿದೆ. ಹಾಗಾದ್ರೆ ಎಐ ಬಗ್ಗೆ ಏನ್ ಹೇಳೋದು? ಅದು ತುಂಬಾ ಕಾಂಪ್ಲೆಕ್ಸ್ ಅಲ್ವಾ? ಅದೇ ನಮ್ಮ 2ನೇ ಹೆಜ್ಜೆ. ಹ್ಯಾವ್ ಓಪನ್ ಕಾನ್ವರ್ಸೇಷನ್ಸ್ ಅಬೌಟ್ ಎಐ. ಇದ್ರ ಬಗ್ಗೆ ಮಾತಾಡಕ್ಕೆ ನಾವು ಇಂಜಿನಿಯರ್ಸ್ ಆಗ್ಬೇಕಾಗಿಲ್ಲ. ಅವರ ದೈನಂದಿನ ಜೀವನದಿಂದ ಶುರು ಮಾಡಬಹುದು. ಯೂಟ್ಯೂಬ್ಗೆ ನಿನಗೆ ಮುಂದಿನ ಯಾವ ವಿಡಿಯೋ ಇಷ್ಟ ಆಗುತ್ತೆ ಅಂತ ಯಾವಾಗ್ಲೂ ಹೇಗ್ ಗೊತ್ತಿರುತ್ತೆ, ಗಮನಿಸಿದ್ಯಾ ಅಂತ ಕೇಳಿ. ಹೌದು, ಅದು ರೆಕಮೆಂಡೇಶನ್ ಅಲ್ಗಾರಿದಮ್ ಅಲ್ವಾ? ಅದೇ, ಎಐ ನಿನ್ನ ಇಷ್ಟಗಳನ್ನ ಕಲ್ತಿದೆ ಅಂತ ನೀವು ವಿವರಿಸಬಹುದು. ಆಮೇಲೆ ಒಂದು ನೈತಿಕ ಪ್ರಶ್ನೆ ಕೇಳಿ. ಇದು ನಿನ್ಗೆ ಇಷ್ಟ ಆಗೋ ವಿಷಯಗಳನ್ನೇ ತೋರ್ಸೋದು ಒಳ್ಳೇದಾ? ಹಾಗಾದ್ರೆ ನೀನು ಯಾವೆಲ್ಲ ಬೇರೆ ವಿಷಯಗಳನ್ನ ಮಿಸ್ ಮಾಡ್ಕೋಬಹುದು? ಅಥವಾ ಎಐ ಬಯಾಸ್ ಬಗ್ಗೆ ಮಾತಾಡಿ. ಉದಾಹರಣೆಗೆ, ಒಂದು ಎಐಗೆ ಬರೀ ಗಂಡಸರ ಫೋಟೋಗಳನ್ನ ಮಾತ್ರ ತೋರಿಸಿ ಡಾಕ್ಟರ್ ಅಂದ್ರೆ ಅದು ಗಂಡಸರು ಮಾತ್ರ ಡಾಕ್ಟರ್ ಆಗ್ಬಲ್ಲವು ಅಂತ ಯೋಚನೆ ಮಾಡಬಹುದು. ಈ ಚರ್ಚೆ ಎಐ ಪರ್ಫೆಕ್ಟ್ ಅಲ್ಲ, ಅದರಲ್ಲೂ ಮನುಷ್ಯರ ಪೂರ್ವಾಗ್ರಹಗಳಿರುತ್ತೆ ಅಂತ ಅವರಿಗೆ ಕಲಿಸುತ್ತೆ. ವಾವ್, ಇದು ವಿಷಯವನ್ನ ತುಂಬಾ ಸರಳಿಗೊಳಿಸುತ್ತೆ. ಹಾಗಾದ್ರೆ ಪೇರೆಂಟ್ಸ್ ಎದುರಿಸುವ ಅತಿ ದೊಡ್ಡ ಯುದ್ಧ ಸ್ಕ್ರೀನ್ ಟೈಮ್. ಹೌದು. 3ನೇ ಹೆಜ್ಜೆ, ಸೆಟ್ ಹೆಲ್ದಿ ಬೌಂಡ್ರೀಸ್ ಫಾರ್ ಸ್ಕ್ರೀನ್ ಟೈಮ್. ಇದು ಸ್ಕ್ರೀನ್ಗಳನ್ನ ಬ್ಯಾನ್ ಮಾಡೋದಲ್ಲ, ಇದು ಬ್ಯಾಲೆನ್ಸ್ ಬಗ್ಗೆ. ಆನ್ಲೈನ್ ಚಟುವಟಿಕೆಗಳು ಆಫ್ಲೈನ್ ಚಟುವಟಿಕೆಗಳಾದ ಹೊರಗೆ ಆಟಾಡೋದು, ಕುಟುಂಬದ ಜೊತೆ ಮಾತಾಡೋದು ಅಥವಾ ನಿದ್ದೆ ಮಾಡೋದನ್ನ ಕಿತ್ಕೊಳ್ಬಾರ್ದು ಅನ್ನೋದೇ ಇದ್ರ ಗುರಿ. ಅಂದ್ರೆ ಎಷ್ಟು ಗಂಟೆ ನೋಡಿದ್ರು ಅನ್ನೋದಕ್ಕಿಂತ ಸ್ಕ್ರೀನ್ ನೋಡೋದ್ರಿಂದ ಬೇರೆ ಏನನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಹೆಚ್ಚು ಮುಖ್ಯ. ನೀವದರ ಸಾರಾಂಶವನ್ನೇ ಹಿಡಿದಿದ್ದೀರಿ. ಇದು ಬ್ಯಾಲೆನ್ಸ್ ಮತ್ತು ಪ್ರಜ್ಞಾಪೂರ್ವಕ ಆಯ್ಕೆಗಳ ಬಗ್ಗೆ. ಈ ಪಾಠಗಳನ್ನ ಯಾವಾಗ ಶುರು ಮಾಡ್ಬೇಕು? ಅವರ ಕೈಗೆ ಮೊದಲನೇ ಸ್ಕ್ರೀನ್ ಸಿಕ್ಕಿದ ಕ್ಷಣದಿಂದಲೇ. ಒಂದು ಚಿಕ್ಕ ಮಗುವಿಗೂ ಕೂಡ ಊಟ ಮಾಡೋವಾಗ ಟ್ಯಾಬ್ಲೆಟ್ ತಗೋಬಾರ್ದು ಅಥವಾ ಹೊಸದಾಗಿ ಏನಾದ್ರೂ ಕ್ಲಿಕ್ ಮಾಡೋ ಮುಂಚೆ ಅಮ್ಮ ಅಪ್ಪನನ್ನ ಕೇಳ್ಬೇಕು ಅನ್ನೋ ಸಿಂಪಲ್ ರೂಲ್ಸಿಂದ ಶುರು ಮಾಡಬಹುದು. ಅವರು ಬೆಳೀತಿದ್ದ ಹಾಗೆ ನಿಯಮಗಳ ಬದಲಾಗುತ್ತೆ, ಆದರೆ ಜವಾಬ್ದಾರಿಯುತ ಬಳಕೆಯ ತತ್ವ ಮೊದಲನೇ ದಿನದಿಂದಲೇ ಶುರುವಾಗಬೇಕು. ತುಂಬಾ ಅದ್ಭುತ ಸರ್. ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶ: 1. ಆನ್ಲೈನ್ ಮಾಹಿತಿಯನ್ನ ವಿಮರ್ಶಿಸಿ. 2. ಎಐ ಬಗ್ಗೆ ಮುಕ್ತವಾಗಿ ಮಾತಾಡಿ. ಮತ್ತು 3. ಸ್ಕ್ರೀನ್ ಟೈಮ್ಗೆ ಆರೋಗ್ಯಕರ ಗಡಿಗಳನ್ನು ಹಾಕಿ. ಕೊನೆಯದಾಗಿ, ನಮ್ಮ ಗುರಿ ಮಕ್ಕಳನ್ನ ಡಿಜಿಟಲ್ ಪ್ರಪಂಚದಿಂದ ರಕ್ಷಿಸುವುದಲ್ಲ, ಬದಲಿಗೆ ಅದರಲ್ಲಿ ಯಶಸ್ವಿಯಾಗಿ ಬದುಕಲು ಅವರನ್ನ ತಯಾರು ಮಾಡೋದು. ಒಬ್ಬ ಒಳ್ಳೆ ಡಿಜಿಟಲ್ ಸಿಟಿಸನ್ ಟೆಕ್ನಾಲಜಿಗೆ ಭಯಪಡುವವನಲ್ಲ, ಬದಲಿಗೆ ಅದನ್ನ ಅರ್ಥ ಮಾಡ್ಕೊಂಡು, ಪ್ರಶ್ನಿಸಿ, ಅದನ್ನ ತನ್ನ ಮತ್ತು ಸಮಾಜದ ಒಳಿತಿಗಾಗಿ ಬಳಸುವವನು. ಸರ್, ಇದರೊಂದಿಗೆ ನಾವು ನಮ್ಮ 7 ಭಾಗಗಳ ಬಿಯಾಂಡ್ ದ ಮಾರ್ಕ್ ಶೀಟ್ ಪಯಣದ ಅಂತ್ಯಕ್ಕೆ ಬಂದಿದ್ದೇವೆ. ಈ ಕೆಲವು ಸಂಚಿಕೆಗಳಲ್ಲಿ ನಾವು ಜೀವನ ಪೂರ್ತಿ ಕಲಿಯಬೇಕಾದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ ಅನ್ಸುತ್ತೆ. ಹೌದು ಸಹನಾ, ನಮ್ಮ ಈ ಎಲ್ಲಾ ಚರ್ಚೆಗಳಿಂದ ಒಂದೇ ಒಂದು ಮುಖ್ಯ ಸಂದೇಶವನ್ನ ಮನೆಗೆ ತೆಗೆದುಕೊಂಡು ಹೋಗೋದಾದ್ರೆ ಅದು ಇದೆ. ನಮ್ಮ ಗುರಿ ಬರೀ ಹೆಚ್ಚು ಅಂಕ ಗಳಿಸೋ ವಿದ್ಯಾರ್ಥಿಯನ್ನ ಬೆಳೆಸೋದಲ್ಲ, ಬದಲಿಗೆ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನ ಪೋಷಿಸುವುದು. ಕೇವಲ ಬುದ್ಧಿವಂತರಲ್ಲ, ದಯೆಯುಳ್ಳವರೂ ಆದ, ಕೇವಲ ಕ್ರಿಯೇಟಿವ್ ಅಲ್ಲ, ಸ್ಥೈರ್ಯಯುಳ್ಳವರೂ ಆದ, ಮತ್ತು ಕೇವಲ ಟೆಕ್ ಸ್ಮಾರ್ಟ್ ಅಲ್ಲ, ನೈತಿಕರೂ ಆದ ಮಕ್ಕಳನ್ನ ಬೆಳೆಸೋದು. ಯಶಸ್ಸಿನ ಹೊಸ ವ್ಯಾಖ್ಯಾನದಿಂದ ಹಿಡಿದು ಇಐ ಪ್ರೂಫ್ ಸ್ಕಿಲ್ಸ್, ಎಮೋಷನಲ್ ಇಂಟೆಲಿಜೆನ್ಸ್, ಕೊಲ್ಯಾಬೊರೇಷನ್, ರೆಸಿಲಿಯನ್ಸ್, ಫೈನಾನ್ಷಿಯಲ್ ಲಿಟ್ರಸಿ ಮತ್ತು ಕೊನೆಯದಾಗಿ ಡಿಜಿಟಲ್ ಸಿಟಿಸನ್ಶಿಪ್ವರೆಗೂ ಇದೊಂದು ಸಂಪೂರ್ಣ ಜೀವನದ ಟೂಲ್ಕಿಟ್ನಂತೆ ಇದೆ. ಸರಿಯಾಗಿ ಹೇಳಿದ್ರಿ. ಮತ್ತು ಇದನ್ನ ಕೇಳುತ್ತಿರುವ ಎಲ್ಲಾ ಪೇರೆಂಟ್ಸ್ಗೆ ಇದೆಲ್ಲ ತುಂಬಾ ಹೆಚ್ಚು ಅಂತ ಅನಿಸಬಹುದು. ನನ್ನ ಸಲಹೆ ಇಷ್ಟೇ: ಎಲ್ಲವನ್ನೂ ಒಂದೇ ಸಾರಿ ಮಾಡಕ್ಕೆ ಹೋಗ್ಬೇಡಿ. ಹಾಗಾದ್ರೆ ಎಲ್ಲಿಂದ ಶುರು ಮಾಡ್ಬೇಕು ಸರ್? ಕೇವಲ ಒಂದನ್ನ ಆರಿಸಿಕೊಳ್ಳಿ. ಇವತ್ತು ನಿಮಗೆ ಅತಿ ಹೆಚ್ಚು ಕನೆಕ್ಟ್ ಆದ 1 ಅಥವಾ 2 ವಿಷಯಗಳು. ಬಹುಶಃ ಅದು ಅಂಕಗಳ ಬದಲು ಪ್ರಯತ್ನವನ್ನ ಸಂಭ್ರಮಿಸೋದಾಗಿರಬಹುದು, ಅಥವಾ ಇವತ್ತು ರಾತ್ರಿ ಊಟದ ಸಮಯದಲ್ಲಿ ನಿಮ್ಮ ಮಗುವಿನ ಜೊತೆ ಒಂದು ಹೊಸ ರೀತಿಯ ಸಂಭಾಷಣೆಯನ್ನ ಶುರು ಮಾಡೋದಾಗಿರಬಹುದು. ಅಂಕಗಳ ಬದಲು ಪ್ರಯತ್ನವನ್ನ ಸಂಭ್ರಮಿಸೋದು ಅಂದ್ರೆ ಕೇಳಲು ಚೆನ್ನಾಗಿದೆ, ಆದ್ರೆ ರಿಯಲ್ ಲೈಫಲ್ಲಿ ಅದನ್ನ ಯಾವ ರೀತಿ ಜಾರಿಗೆ ತರಬಹುದು? ಕೇಳು ಬದಲಿಗೆ ಇವತ್ತು ಎಷ್ಟು ಸ್ಕೋರ್ ಮಾಡಿದೆ ಅಂತ ಕೇಳೋ ಬದಲು ಇವತ್ತು ಯಾವ ಹೊಸ ಪ್ರಶ್ನೆ ಕೇಳಿದೆ ಅಂತ ಕೇಳೋದು. ನೀವು ಸರಿಯಾದ ದಾರಿಯಲ್ಲಿದ್ದೀರಿ. ಆ ಒಂದು ಹೊಸ ಸಂಭಾಷಣೆಯನ್ನ ಇವತ್ತು ರಾತ್ರಿ ಶುರು ಮಾಡಿ. ಅಷ್ಟೇ, ಅದೇ ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ. ಕೆಲವು ಪೇರೆಂಟ್ಸ್ಗೆ ಅಯ್ಯೋ, ನಾನು ಇದನ್ನೆಲ್ಲ ಇಷ್ಟು ದಿನ ಮಾಡೇ ಇಲ್ವಲ್ಲ ಅಂತ ಅನ್ನಿಸ್ಬೋದು. ಅವ್ರಿಗೆ ಈಗ ಶುರು ಮಾಡೋದು ತಡ ಆಗತ್ತಾ? ಖಂಡಿತ ಇಲ್ಲ. ಇದೇ ಅತಿ ಮುಖ್ಯವಾದ ವಿಷಯ. ಪೇರೆಂಟಿಂಗ್ ಜೀವನದಂತೆ. ಇದು ಒಂದು ಪಯಣ, ತಲುಪಬೇಕಾದ ಗಮ್ಯ ಅಲ್ಲ. ಇದರಲ್ಲಿ ಒಳ್ಳೆಯ ದಿನಗಳಿರುತ್ತೆ, ಕೆಟ್ಟ ದಿನಗಳೂ ಇರುತ್ತೆ.
ಒಬ್ಬ ಯಶಸ್ವಿ ಮಗುವನ್ನ ಬೆಳೆಸೋಕೆ ನೀವು ಪರ್ಫೆಕ್ಟ್ ಪೇರೆಂಟ್ ಆಗಬೇಕಾಗಿಲ್ಲ. ಅಂದ್ರೆ ನಮ್ಮ ನಿರಂತರ ಪ್ರಯತ್ನವೇ ಮುಖ್ಯ. ಅದೇ ಕೀಲಿಕೈ. ಈ ಎಲ್ಲಾ ವಿಷಯಗಳಲ್ಲಿ ಅವರ ಗುಣವನ್ನ, ಅವರ ಸ್ಥೈರ್ಯವನ್ನ, ಅವರ ಹೃದಯವನ್ನ ರೂಪಿಸುವುದಲ್ಲಿ ನೀವು ಹಾಕುವ ನಿರಂತರ ಪ್ರಯತ್ನವೇ ನೀವು ಮಾಡಬಹುದಾದ ಅತೀ ದೊಡ್ಡ ಮತ್ತು ದೀರ್ಘಕಾಲದ ಹೂಡಿಕೆ. ಇದು ಅವರ ಭವಿಷ್ಯದ ಸಂತೋಷ ಮತ್ತು ನಿಜವಾದ ಯಶಸ್ಸಿನ ಮೇಲಿನ ಹೂಡಿಕೆ, ಈ ಎಐ ಯುಗದಲ್ಲಿ ಮತ್ತು ಅದರ ಆಚೆಗೂ. ತುಂಬಾ ಸುಂದರವಾದ ಮತ್ತು ಶಕ್ತಿಯುತವಾದ ಮಾತುಗಳೊಂದಿಗೆ ಈ ಸರಣಿಯನ್ನ ಮುಗಿಸ್ತಾ ಇದೀವಿ ಸರ್. ನಮ್ಮ ಎಲ್ಲ ಕೇಳುಗರ ಪರವಾಗಿ ಈ ಸರಣಿಯುದ್ದಕ್ಕೂ ನಿಮ್ಮ ಅದ್ಭುತ ಜ್ಞಾನವನ್ನ ಹಂಚಿಕೊಂಡಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನನಗೂ ತುಂಬಾ ಸಂತೋಷವಾಯಿತು. ಧನ್ಯವಾದಗಳು ಸಹನಾ. ನಮ್ಮ ಪ್ರೀತಿಯ ಕೇಳುಗರೆ, ಈ ಪಯಣದಲ್ಲಿ ನಮ್ಮ ಜೊತೆಗಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಸರಣಿ ನಮಗಾದಷ್ಟೇ ನಿಮಗೂ ಜ್ಞಾನದಾಯಕವಾಗಿತ್ತು ಅಂತ ಭಾವಿಸುತ್ತೇವೆ. ಇದು ನಿಮ್ಮ ಹೋಸ್ಟ್ ಸಹನಾ ದಿ ಮಾಡರ್ನ್ ಪೇರೆಂಟ್ನಿಂದ ಸೈನ್ ಆಫ್ ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ಮಾತುಕತೆ ನಿಮಗೆ ಇಷ್ಟ ಆಗಿದ್ರ ದಯವಿಟ್ಟು ಲೈಕ್ ಮಾಡಿ. ಈ ಸಂಭಾಷಣೆ ಬೇರೆಯವರಿಗೂ ಹೆಲ್ಪ್ ಆಗ್ಬಹುದು ಅಂತ ಅನ್ನಿಸಿದ್ರೆ ಅವರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಮುಂದಿನ ಪಯಣದಲ್ಲಿ ಜೊತೆಯಾಗಲು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆನಪಿರಿ, ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ನಮಸ್ಕಾರ.